ಎಲ್ರಿಗೂ ನಮಸ್ಕಾರ. ನಮ್ಮ ಇಂದಿನ ತರಗತಿಯಲ್ಲಿ ತೌಲನಿಕ ಸಾಹಿತ್ಯದ ಮೂರನೇ ಮುಖ್ಯ ಪ್ರಕಾರವಾದಂತಹ ಪ್ರಭಾವ ಅಧ್ಯಯನವನ್ನು ತಿಳಿದುಕೊಳ್ಳೋಣ. ಈ ಪ್ರಭಾವ ಅಧ್ಯಯನ ತೌಲನಿಕ ಸಾಹಿತ್ಯದಲ್ಲಿ ಬಂದಂತಹ ಒಂದು ಮುಖ್ಯ ಪ್ರಕಾರ ಹೌದು. ಹಾಗೆಯೇ ಇದೊಂದು ರೀತಿಯ ವಿವಾದಾಸ್ಪದವಾದಂತಹ ಪ್ರಕಾರ ಅಂತಲೇ ತೌಲನಿಕ ಸಾಹಿತ್ಯಕಾರರು ಗುರುತಿಸ್ತಾರೆ. ಕಾರಣ ಏನು ಅಂತಂದರೆ, ಈ ಪ್ರಭಾವ ಅಧ್ಯಯನ ಅಂತ ಅಂದಾಗ, ಪ್ರಭಾವ ಅಂತಂದರೆ ಇನ್ಫ್ಲೂಯೆನ್ಸ್ ಅಂತ ಅರ್ಥ. ಈ ಇನ್ಫ್ಲೂಯೆನ್ಸ್ ಆಗುವಂತಹ ವಿಚಾರಕ್ಕೆ ಬಂದಾಗ, ಇಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸುವಾಗ ಒಬ್ಬ ಕವಿ ಮೇಲೆ ಆ ಒಂದು ಸಮಾಜದ ಅಥವಾ ತಾನು ಎಲ್ಲೋ ಓದಿದಂತಹ ಅಥವಾ ಕೇಳಿದಂತಹ ಸಾಹಿತ್ಯದ ಪ್ರಭಾವ ಕೆಲವೊಮ್ಮೆ ಪ್ರತ್ಯಕ್ಷವಾಗಿಯೂ ಕಂಡುಬರುತ್ತೆ, ಹಾಗೆಯೇ ಪರೋಕ್ಷವಾಗಿಯೂ ಕೂಡ ಕಂಡುಬರ್ತಾ ಇರುತ್ತೆ. ಸೊ ಇಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಭಾವಗಳನ್ನು ಖಚಿತವಾಗಿ ಅದನ್ನು ದಾಖಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯಾವುದೇ ಒಬ್ಬ ಕವಿ ಅಥವಾ ಸಾಹಿತಿ ಒಂದು ನಿರ್ವಾತ ಪ್ರದೇಶದಲ್ಲಿ, ಅಂದರೆ ಒಂದು ಶೂನ್ಯ ಮನಸ್ಥಿತಿಯಲ್ಲಿ ಅಥವಾ ಯಾರ ಪ್ರಭಾವವೂ ಕೂಡ ಇಲ್ಲದೆ ಇರುವಂತಹ ಒಂದು ಸನ್ನಿವೇಶದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಲಾರ. ಹಾಗಾಗಿ ಈ ಪ್ರಭಾವ ಅಧ್ಯಯನವನ್ನು ಕುರಿತಾಗಿ ಒಂದು ರೀತಿಯ ವಿವಾದಾತ್ಮಕವಾದಂತಹ ಒಂದು ಅಂಶಗಳು ತಲೆದೋರುವಂತಹದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನಮ್ಮ ಪಠ್ಯಭಾಗವನ್ನು ನಾವು ಗಮನಿಸೋದಾದರೆ, ಪ್ರಭಾವ ಅಧ್ಯಯನಕ್ಕೆ ಬಂದಾಗ ಹೀಗೆ ಹೇಳುತ್ತೆ ಲೇಖನ ಭಾಗ ನೋಡಿ. ತೌಲನಿಕ ಸಾಹಿತ್ಯದ ಅತ್ಯಂತ ವಿವಾದಾಸ್ಪದ ಪ್ರಕಾರ ಎಂದರೆ ಪ್ರಭಾವ ಅಧ್ಯಯನ. ಒಂದು ಸಾಹಿತ್ಯದ ಅಥವಾ ಸಂಸ್ಕೃತಿಯ ಅಥವಾ ಲೇಖಕನ ಪ್ರಭಾವ ಇನ್ನೊಂದು ಸಂಸ್ಕೃತಿಯ ಅಥವಾ ಲೇಖಕನ ಪರಿಣಾಮಗಳನ್ನು ಗುರುತಿಸುವ ಈ ಪ್ರಕಾರದಲ್ಲಿ ಮುಖ್ಯವಾಗುತ್ತದೆ. ಗಮನಿಸಿ, ಈಗಾಗಲೇ ಹೇಳಿದೆ, ಈ ಪ್ರಕಾರದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಿ ಅಂತಂದಾಗ, ಯಾವುದೇ ಒಂದು ಸಾಹಿತ್ಯ ಕೃತಿಯ ಮೇಲೆ ಇನ್ಯಾವುದೇ ಸಾಹಿತ್ಯದ ಪ್ರಭಾವ ಇದೆಯಾ ಅನ್ನುವಂತಹದ್ದನ್ನು ನಾವಿಲ್ಲಿ ಗ್ರಹಿಸ್ತೀವಿ. ಅಥವಾ ಯಾವುದೇ ಒಂದು ಸಂಸ್ಕೃತಿಯ ಒಂದು ಚರ್ಯೆಯ ಮೇಲೆ ಮತ್ತೊಂದು ಸಂಸ್ಕೃತಿಯ ಪ್ರಭಾವ ಇದೆಯಾ ಅನ್ನುವಂತಹದ್ದನ್ನು ಇಲ್ಲಿ ಗುರುತಿಸ್ತೀವಿ. ಅಥವಾ ಯಾವುದೇ ಒಬ್ಬ ಲೇಖಕನ ವಿಚಾರಕ್ಕೆ ಬಂದಾಗ ಈ ಲೇಖಕನ ಮೇಲೆ ಇನ್ಯಾರದಾದರೂ ಪ್ರಭಾವ ಕಂಡುಬರುತ್ತಾ ಅನ್ನುವಂತಹದ್ದನ್ನು ನಾವು ಗುರುತಿಸ್ತೀವಿ. ನಾನು ಈಗಾಗಲೇ ಆರಂಭ ಭಾಗದಲ್ಲೇ ಹೇಳಿದೆ, ಯಾವುದೇ ಒಬ್ಬ ಸಾಹಿತಿ ಅಥವಾ ಕವಿ ಒಂದು ಶೂನ್ಯ ಅಥವಾ ನಿರ್ವಾತ ಪ್ರದೇಶದಲ್ಲಿ ಕುಳಿತು ಸಾಹಿತ್ಯವನ್ನು ರಚನೆ ಮಾಡಲಾರ ಅಂತ ಈ ವಿಚಾರಕ್ಕೆ ಬಂದಂತಹ ಸನ್ನಿವೇಶದಲ್ಲಿ ಉದಾಹರಣೆಗಾಗಿ ನೀವು ಗಮನಿಸಬಹುದು, ಪಂಪನಂತಹ ಆದಿಕವಿ ಅಂತ ನಾವೇನು ಕರಿತೀವಿ, ಪಂಪನಂತಹ ಕವಿಯ ಒಂದು ಸಾಹಿತ್ಯಕ ಮಾರ್ಗದಿಂದಾಗಿಯೇ ಹಲವಾರು ಜನ ತನ್ನ ತರುವಾಯದ ಕವಿಗಳು ಪ್ರಭಾವಿತರಾದರು. ಉದಾಹರಣೆಗಾಗಿ ನೀವು ಗಮನಿಸೋದಾದರೆ, ರನ್ನನ ಕಾವ್ಯ ಭಾಗ ಏನಿದೆ, ರನ್ನನ ಅದರಲ್ಲೂ ಕೂಡ ಸಾಹಸ ಭೀಮ ವಿಜಯ ಅನ್ನುವಂತಹ ಕಾವ್ಯ ಅಥವಾ ಗದಾಯುದ್ಧ ಅನ್ನುವಂತಹ ಕೃತಿ ಪಂಪನ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸದಿಂದ ಹೆಚ್ಚು ಪ್ರಭಾವಿತವಾದಂತಹ ಒಂದು ಕಾವ್ಯ ಭಾಗ. ಅಂದರೆ ಇಲ್ಲಿ ಪ್ರಭಾವ ಅನ್ನುವಂತಹದ್ದು ಲೇಖಕರ ಮೇಲೆ ಇದ್ದೇ ಇರುತ್ತೆ. ಆತ ಈ ಹಿಂದೆ ಯಾವುದೇ ಒಂದು ಕವಿಯನ್ನು ಓದಿರಬಹುದು ಅಥವಾ ಅವನ ಸಾಹಿತ್ಯ ಕೃತಿಯನ್ನು ಆತ ಮೆಚ್ಚಿರಬಹುದು. ಆ ಅಂಶ ತನ್ನ ಸಾಹಿತ್ಯವನ್ನು ಬರೆಯುವಾಗೂ ಕೂಡ ಆ ಕವಿ ಆ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿರ್ತಾನೆ. ಹೀಗೆ ಒಂದು ಸಾಹಿತ್ಯದ ಮೇಲಾಗಲಿ ಅಥವಾ ಒಂದು ಸಂಸ್ಕೃತಿಯ ಮೇಲಾಗಲಿ ಅಥವಾ ಒಟ್ಟಾರೆ ಲೇಖಕನ ಗ್ರಹಿಕೆಯ ಮೇಲಾಗಲಿ ಯಾವುದೋ ಒಂದು ರೀತಿಯಾದಂತಹ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾದಂತಹ ಪ್ರಭಾವ ಇರುತ್ತೆ. ಅಂತಹ ಪ್ರತ್ಯಕ್ಷ ಪರೋಕ್ಷ ಪ್ರಭಾವದ ಪರಿಣಾಮಗಳನ್ನು ನಾವು ಈ ಭಾಗದಲ್ಲಿ ಗುರುತಿಸ್ತೀವಿ, ಇಲ್ಲಿ ಪ್ರಕಾರದಲ್ಲಿ ಗುರುತಿಸ್ತೀವಿ. ಇದು ಮುಖ್ಯವಾದದ್ದು ಅಂತ ಇಲ್ಲಿ ಹೇಳಲಾಗುತ್ತೆ. ಮತ್ತೆ ಮುಂದುವರೆದಂತೆ ಗಮನಿಸಿ, ಸಾಹಿತ್ಯಿಕ ಅಥವಾ ಸಾಂಸ್ಕೃತಿಕ ವೈಚಾರಿಕತೆ ಕೊಡುಕೊಳ್ಳುವಿಕೆ ಅನೇಕ ನೆಲೆಗಳಲ್ಲಿ ಹಾಗೂ ಹೆಚ್ಚಾಗಿ ಅಪ್ರಜ್ಞಾಪೂರ್ವಕವಾಗಿ ಆಗುವ ಸಾಧ್ಯತೆ ಇರೋದ್ರಿಂದ ಇದೊಂದು ಅತ್ಯಂತ ಸೂಕ್ಷ್ಮ ಹಾಗೂ ಖಚಿತವಾಗಿ ಗುರುತಿಸಲು ಅಸಾಧ್ಯವಾದ ಪ್ರಕ್ರಿಯೆ. ಮತ್ತೆ ಹೇಳ್ತಾರೆ, ಇಲ್ಲಿ ಮುಖ್ಯವಾದಂತಹ ಅಂಶ ಇದು ಕೂಡ. ಇಲ್ಲಿ ಹೇಳ್ತಾರೆ, ಯಾವುದೇ ಸಮಾಜ ಆಗಿರಲಿ ಅಥವಾ ಯಾವುದೇ ಸಾಹಿತ್ಯ ಅಥವಾ ಸಂಸ್ಕೃತಿಗಳಾಗಿರಲಿ ಅಥವಾ ಯಾವುದೇ ವೈಚಾರಿಕತೆಗಳಾಗಿರಲಿ, ಇಲ್ಲೇನಾಗುತ್ತೆ, ಕೊಡುಕೊಳ್ಳುವಿಕೆಯ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅಂದರೆ ಭಾಷೆ ವಿಚಾರದಲ್ಲೂ ಕೂಡ ಇದು ಸತ್ಯ. ಒಂದು ಭಾಷೆ ಅಂತ ಅಂದಾಗ ಅದು ತನಗೆ ತಾನೇ ಶ್ರೀಮಂತ ಆಗೋದಿಲ್ಲ. ಅದು ತನ್ನಲ್ಲಿರುವಂತಹ ಹಲವು ಪದಗಳನ್ನು ಮತ್ತೊಂದು ಭಾಷೆಗೆ ಅದು ಕೊಟ್ಟಿರುತ್ತೆ. ಅದು ಮತ್ತೊಂದು ಭಾಷೆಯಿಂದ ಹಲವಾರು ಪದಗಳನ್ನು ತನ್ನ ಭಾಷೆಗೆ ಪಡ್ಕೊಂಡಿರುತ್ತೆ. ಹೀಗೆ ಸಂಸ್ಕೃತಿಯ ವಿಷಯದಲ್ಲಿಯೂ
ಕೂಡ ಆಗುತ್ತೆ, ಸಾಹಿತ್ಯದ ವಿಚಾರದಲ್ಲೂ ಆಗುತ್ತೆ. ಈ ರೀತಿಯ ಕೊಡುಕೊಳ್ಳುವಿಕೆ ಅನ್ನುವಂತಹದ್ದೇನಿದೆ, ಅಂದರೆ ಕೊಡುವ ಮತ್ತು ಸ್ವೀಕರಿಸುವಂತಹ ಒಂದು ಪ್ರಕ್ರಿಯೆ ಏನಿದೆ, ಇದು ನಿರಂತರವಾದಂತಹ ಒಂದು ಪ್ರಕ್ರಿಯೆಯಾಗಿರುತ್ತೆ. ಇದು ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಇದು ಅಪ್ರಜ್ಞಾಪೂರ್ವಕವಾಗಿಯೂ ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ಇದೊಂದು ಸೂಕ್ಷ್ಮವಾಗಿ ಗುರುತಿಸೋದಕ್ಕೆ ಇದು ಇದೇ ರೀತಿ ಆಗಿದೆ ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಇಂತಹದ್ದನ್ನು ನಾವು ಈ ಪ್ರಭಾವದಲ್ಲಿ ಗುರುತಿಸ್ತೀವಿ. ಹೀಗಾದಾಗ ಇಂತಹ ಒಂದು ವಿಶ್ಲೇಷಣೆ ದುಡುಕಿನ ತೇಲುಮಟ್ಟದ ತೀರ್ಮಾನಗಳಿಗೆ ದಾರಿ ಮಾಡಿಕೊಡುವ ಅಪಾಯವಿರುತ್ತೆ. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಇದನ್ನು ಖಚಿತವಾಗಿ ಹೇಳೋದಕ್ಕೆ ನಮ್ಮಲ್ಲಿ ಯಾವುದೇ ಆಧಾರಗಳು ಇರೋದಿಲ್ಲ. ಹಾಗಾದಾಗ ಕೆಲವೊಮ್ಮೆ ನಾವೇ ಸ್ವಕಲ್ಪಿತವಾದಂತಹ ಒಂದು ವಿಷಯಗಳನ್ನು ಮಂಡಿಸೋದ್ರಿಂದ ಇಲ್ಲಿ ಒಂದು ರೀತಿಯ ಕಲ್ಪಿತವಾದಂತಹ ತೇಲುಮಟ್ಟದ ಗ್ರಹಿಕೆಗಳನ್ನು, ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಅಪಾಯ ಈ ಅಧ್ಯಯನದಲ್ಲಿ ಇದೆ ಅಂತ ವಿದ್ವಾಂಸರು ಹೇಳ್ತಾರೆ. ಹಾಗಾಗಿಯೇ ರೆನೆವೆಲಕ್ ಅನ್ನುವಂತಹ ವಿದ್ವಾಂಸರು ಪ್ರಭಾವ ಅಧ್ಯಯನವನ್ನು ಕುರಿತು ಹೀಗೆ ಹೇಳ್ತಾರೆ. ಪ್ರಭಾವ ಅಧ್ಯಯನವನ್ನು ಅವರು ಸಂಶಯದಿಂದಲೇ ನೋಡುತ್ತಾರೆ. ಅವರ ವಾದ ಏನು ಅಂತಂದರೆ, ಸಾಹಿತ್ಯಕ ಅಧ್ಯಯನದಲ್ಲಿ ಕಾರಣ ಮತ್ತು ಪರಿಣಾಮದ ಪರಿಕಲ್ಪನೆಯೇ ಅವಿಮರ್ಶಾತ್ಮಕ ಹಾಗೂ ಅಸಾಧು ಅಂತ ಹೇಳ್ತಾರೆ. ರೆನೆವೆಲಕ್ ಏನಂತ ಹೇಳ್ತಾರೆ ಅಂತಂದರೆ, ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡುವಾಗ, ತೌಲನಿಕವಾಗಿ ಅಧ್ಯಯನ ಮಾಡುವಾಗ ಅಲ್ಲಿ ಕಾರಣ ಏನು, ಅಂದರೆ ಯಾಕೆ ಈ ಕವಿ ಈ ರೀತಿ ಬರೆದಿದ್ದಾರೆ, ಇದಕ್ಕೇನು ಕಾರಣ, ಇದು ಯಾವುದೋ ಕವಿಯಿಂದ ಈತ ಪ್ರೇರೇಪಿತರಾಗಿರೋದ, ಅಥವಾ ಯಾವುದೋ ಒಂದು ನಿರ್ದಿಷ್ಟ ಕೃತಿಯಿಂದ ಪ್ರೇರೇಪಿತರಾಗಿರೋದ, ಅಥವಾ ಯಾವುದೋ ಒಂದು ಸಂಸ್ಕೃತಿ ಅಥವಾ ಸಮಾಜ ಅಥವಾ ವೈಚಾರಿಕತೆಗಳಿಂದ ಪ್ರೇರೇಪಿತರಾಗಿರೋದ ಅಂತ ಹೇಳುವಂತಹ ಕಾರಣ ಮತ್ತು ಪರಿಣಾಮಗಳನ್ನು ಹೇಳುವಂತಹದ್ದೇ ಅದೊಂದು ರೀತಿ ಅವಿಮರ್ಶಾತ್ಮಕವಾದದ್ದು ಮತ್ತು ಅಸಾಧುವಾದದ್ದು. ಅಸಾಧು ಅಂತಂದರೆ ಅದು ಸರಿಯಾದಂತಹ ಕ್ರಮ ಅಲ್ಲದ್ದು ಅನ್ನುವಂತಹದ್ದನ್ನು ರೆನೆವೆಲಕ್ ಹೇಳ್ತಾರೆ. ಅಂದರೆ ಕವಿಯಲ್ಲಿ ಯಾವುದು ಸ್ವಂತದ್ದು ಅಂತ. ಉದಾಹರಣೆಗೆ ನಾನು ಹೇಳಿದೆ, ಪಂಪನಿಂದ ಪ್ರಭಾವಿತವನಾಗಿ ರನ್ನ ತನ್ನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅನ್ನುವಂತಹ ಕೃತಿಯನ್ನು ಬರ್ದ ಅಂತ. ಹಾಗೆ ಬರ್ದ ಅಂತ ಅಂದಾಗ ಎಷ್ಟು ಪರ್ಸೆಂಟ್ ಆಗಿದ್ದಾನೆ ಪಂಪನಿಂದ, ಅಥವಾ ಬೇರೆ ಇನ್ಯಾರಿಂದನೂ ಅಥವಾ ಪ್ರೇರೇಪಿತನಾಗಿರ್ಲಿಲ್ವೇ, ಅಥವಾ ಇದರಲ್ಲಿ ಒಂದು ಸ್ವಂತದ್ದೆಷ್ಟು ಈ ಥರದ ವಿಚಾರಗಳನ್ನು ಮಾಡೋದಕ್ಕೆ ನಮಗೆ ಕಷ್ಟ ಸಾಧ್ಯ ಆಗುತ್ತೆ. ಅಂದರೆ ಯಾವುದು ಇವನು ಸ್ವಂತದ್ದು, ಯಾವುದು ಪಂಪನಿಂದ ಪ್ರೇರೇಪಣೆ ಪಡೆದದ್ದು ಇತ್ಯಾದಿಗಳನ್ನು ನಾವು ಒಂದು ರೀತಿ ಗೆರೆ ಎಳೆದಂತೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ತೌಲನಿಕ ಸಾಹಿತ್ಯದಲ್ಲಿ ಪ್ರಭಾವಾಧ್ಯಯನ ಅನ್ನುವಂತಹದ್ದು ಅಲ್ಲಿ ಕಾರಣ ಮತ್ತು ಪರಿಣಾಮಗಳನ್ನು ಹೇಳುವಂತಹ ನಿಟ್ಟಿನಲ್ಲಿ ಇದು ಅವಿಮರ್ಶಾತ್ಮಕ ಮತ್ತು ಅಸಾಧುವಾದಂತಹ ನಿಲುವು ಆಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತೆ ಮುಂದುವರೆದಂತೆ ಹೀಗೆ ಹೇಳ್ತಾರೆ, ಆದರೆ ಯಾವ ಲೇಖಕನೂ ಒಂದು ಶೂನ್ಯ ಅಥವಾ ನಿರ್ವಾತ ಸಂದರ್ಭದಲ್ಲಿ ಬರೆಯುವುದಿಲ್ಲ. ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ಯಾವುದೇ ಒಬ್ಬ ಲೇಖಕ ತನ್ನ ತಲೆಯಲ್ಲಿ ಏನೂ ಇಲ್ಲದೆ, ಯಾರಿಂದಲೂ ಪ್ರಭಾವಿತರಾಗಿದೆ, ಯಾವ ಕೃತಿಗಳನ್ನು ಓದದೆ, ಯಾವ ಸಮಾಜಗಳಿಂದಲೂ ಕೂಡ ತನ್ನ ಸಿದ್ಧಾಂತ ವೈಚಾರಿಕತೆಗಳನ್ನು ರೂಢಿಸ್ಕೊಳ್ದೇನೆ ಸುಮ್ಮನೆ ಒಂದು ರೀತಿ ಶೂನ್ಯ ಸ್ಥಿತಿಯಲ್ಲಿ ಬರೆಯೋಕ್ಕಾಗಲ್ಲ. ಹಾಗಾಗಿ ಆತ ತಾನು ಎಂದೋ ಓದಿರ್ತಕ್ಕಂತಹ ಮೆಚ್ಚಿದಂತಹ ಕೃತಿಯನ್ನು ತನ್ನ ಸಮಕಾಲೀನವಾದಂತಹ ಸಂಸ್ಕೃತಿ ಮಾನ್ಯ ಮಾಡಿದಂತಹ ವೈಚಾರಿಕತೆ, ತನ್ನದಕ್ಕಿಂತ ಬೇರೆಯಾದುದನ್ನು ಒಳಗೊಂಡಂತಹ ಸಂಸ್ಕೃತಿ, ಅವನನ್ನು ಮತ್ತು ಅವನಿಂದ ರಚಿಸಲ್ಪಟ್ಟ ಕೃತಿಗಳನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಭಾವಿಸೇ ಇರುತ್ತದೆ. ಮತ್ತೆ ಗಮನಿಸಿ, ಅವರು ಮತ್ತೊಂದು ಅಂಶವನ್ನು ಹೇಳ್ತಾರೆ, ಯಾವುದೇ ಒಬ್ಬ ಲೇಖಕ ಎಲ್ಲ ರೀತಿಯ ಪ್ರಭಾವಗಳಿಗೆ ಒಳಗಾಗಿರ್ತಾನೆ. ಕೆಲವೊಮ್ಮೆ ಪ್ರತ್ಯಕ್ಷ ಪ್ರಭಾವಕ್ಕೆ ಒಳಗಾಗಿರ್ತಾನೆ ಮತ್ತು ಕೆಲವೊಮ್ಮೆ ಅಪ್ರತ್ಯಕ್ಷವಾದಂತಹ ಪ್ರಭಾವಗಳಿಗೆ ಈಡಾಗಿರ್ತಾನೆ. ಉದಾಹರಣೆಗಾಗಿ ಹೇಳೋದಾದರೆ, ಯಾವುದೋ ಒಬ್ಬ ಲೇಖಕ ತಾನು ಈ ಹಿಂದೆ ಯಾವುದೋ ಕೃತಿಯನ್ನು ಓದಿರಬಹುದು. ಓದಿದಾಗ ಅಲ್ಲಿರುವಂತಹ ಯಾವುದೋ ಸಂಗತಿಗಳೋ ಪಾತ್ರಚಿತ್ರಣವೋ ಅಲ್ಲಿರುವಂತಹ ವೈಚಾರಿಕತೆಯೋ ಅದು ಒಟ್ಟಾರೆ ಕೃತಿ ಹೇಳುವಂತಹ ತಾತ್ವಿಕ ದರ್ಶನಗಳು ಯಾವುದೋ ಆ ಕೃತಿಯಲ್ಲಿ ಲೇಖಕನಿಗೊಬ್ಬನಿಗೆ ಮೆಚ್ಚುಗೆ ಆಗಿರಬಹುದು. ಆ ಲೇಖಕನಿಗೆ ಹಾಗಾಗಿ ಆತನಿಗೆ ಮೆಚ್ಚುವಂತಹ ಅಂಶ ಆಗಿರಬಹುದು, ಅಥವಾ ಆತ ಆ ಅಂಶವನ್ನು ಏನು ಮೆಚ್ಕೊಂಡಿದ್ದಾನೆ ಅದನ್ನು ತನ್ನ ಸಂಸ್ಕೃತಿಗೆ ಅದನ್ನು ಅಪ್ಲೈ ಮಾಡಿಕೊಂಡು, ಅಂದರೆ ಅನ್ವಯಿಸಿಕೊಂಡು ಅದನ್ನು ನೋಡಿದಂತಹ ಸನ್ನಿವೇಶದಲ್ಲಿ ಆ ಕೃತಿಯಿಂದ ರಚಿಸಲ್ಪಟ್ಟಂತಹ ಏನೆಲ್ಲ ಅಂಶಗಳಿದ್ದಾವೆ ಅಥವಾ ಈ ಸಂಸ್ಕೃತಿ ಮಾನ್ಯ ಮಾಡಿರ್ತಕ್ಕಂತಹ ವೈಚಾರಿಕತೆ ಏನಿದೆ ಅದು ತನ್ನ ಸಮಾಜದಲ್ಲಿ ಇರುವಂತಹದಕ್ಕಿಂತಲೂ ಕೂಡ ಬೇರೆಯಾಗಿದೆ ಅನ್ನುವಂತಹದ್ದು ಗೊತ್ತಾದಾಗ ಅದನ್ನು ಒಳಗೊಳ್ಳುವ ಪ್ರಯತ್ನ ಮಾಡ್ತಾನೆ. ಅಂದರೆ ನಮ್ಮಲ್ಲೂ ಈ ರೀತಿಯ ಅಂಶ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಅಂದ್ಕೊಂಡು ಅದನ್ನು ಇಲ್ಲಿ ತನ್ನ ಕೃತಿಯಲ್ಲಿ ತರುವ ಪ್ರಯತ್ನವನ್ನು ಆತ ಮಾಡ್ತಾ ಹೋಗ್ತಾನೆ. ಉದಾಹರಣೆಗಾಗಿ ಗಮನಿಸೋದಾದರೆ, ಒಂದು ಕಾಲಘಟ್ಟದಲ್ಲಿ ಭಾರತದಲ್ಲಿ ಸತಿ ಸಹಗಮನ ಅನ್ನುವಂತಹ ಒಂದು
ಪದ್ಧತಿ ಇತ್ತು. ಅದು ಒಂದು ರೀತಿಯ ಎಲ್ಲ ಇಡೀ ಸಮಾಜ ಮಾನ್ಯ ಮಾಡಿದಂತಹ ಒಂದು ಪದ್ಧತಿ ಇತ್ತು. ಆದರೆ ಬ್ರಿಟಿಷರು ಬರೋದಕ್ಕೂ ಮೊದಲು ಅಥವಾ ಬರೋ ತನಕನೂ ಕೂಡ ನಮಗೆ ಈ ಒಂದು ಪದ್ಧತಿ ಅಮಾನವೀಯವಾದದ್ದು ಅನ್ನುವಂತಹದ್ರ ತಿಳುವಳಿಕೆಗಳು ಉಂಟಾಗಿದ್ದು ಕಡಿಮೆ. ಹಾಗಾಗಿ ಯಾವಾಗ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರು, ವೈಚಾರಿಕತೆಯನ್ನು ರೂಢಿಸ್ಕೊಂಡ್ರು, ಅಲ್ಲಿಂದ ಅವ್ರೇನು ಮಾಡಿದ್ರು, ಈ ಒಂದು ರೀತಿಯಲ್ಲಿ ಹೆಣ್ಮಕ್ಳನ್ನು ಗಂಡ ಸತ್ತ ತರುವಾಯ ಚಿತೆಗೆ ದೂಡುವಂತಹ, ಅವರನ್ನು ಸಜೀವವಾಗಿ ದಹಿಸುವಂತಹದ್ದು ಅದು ಹೆಣ್ಮಕ್ಳಿಗೆ ಮಾಡುವಂತಹ ಒಂದು ದ್ರೋಹ ಅಥವಾ ಅವರ ಜೀವಕ್ಕೆ ನಾವು ಮಾಡುವಂತಹ ಒಂದು ಮೋಸ ಅನ್ನುವಂತಹದ್ದನ್ನು ಇದು ಮಾಡಿಕೊಂಡು ಆ ಪದ್ಧತಿಯನ್ನು ಅನಿಷ್ಟ ಪದ್ಧತಿ, ಅದೊಂದು ಮೂಢ್ಯವಾದಂತಹ ಆಚರಣೆ, ಅದನ್ನು ನಿರಾಕರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಹಿತ್ಯದಲ್ಲಿ ಕೆಲವು ಅಂಶಗಳನ್ನು ಸೇರಿಸ್ಕೊಳ್ತಾರೆ. ಹೀಗೆ ಅಂದರೆ ತನ್ನಲ್ಲಿ ಇಲ್ಲದೇ ಇರೋದನ್ನು ಇನ್ಯಾವುದೋ ಸಂಸ್ಕೃತಿನಲ್ಲಿ ಇರೋವಂತಹದ್ದು ಮೆಚ್ಚುಗೆ ಆದಾಗ ತನ್ನಲ್ಲಿಯೂ ಕೂಡ ಲೇಖಕ ಅದನ್ನು ಕಂಡುಕೊಳ್ಳುವಂತಹ, ಕಟ್ಟಿಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ಅಥವಾ ಕಟ್ಟಿಕೊಳ್ಳುವಂತಹ ಒಂದು ಪ್ರಸಂಗವನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹೀಗೆ ತನ್ನದಲ್ಲದೇ ಇರುವಂತಹದ್ದನ್ನು, ಬೇರೆಯಾದದ್ದನ್ನು ತನ್ನೊಳಗಡೆ ಅದನ್ನು ಆತ ಇಟ್ಟು ಸಂಸ್ಕೃತಿ ಒಳಗಡೆ ಅದನ್ನು ರಚಿಸಿದಾದ್ಮೇಲೆ ಆ ಕೃತಿಯಲ್ಲಿ ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿರ್ಬೋದು ಒಬ್ಬ ಲೇಖಕ ಇನ್ನೊಂದು ಲೇಖಕನಿಂದನೋ ಇನ್ನೊಂದು ಕೃತಿಯಿಂದನೋ ಪ್ರಭಾವಿತನಾಗೇ ಇರ್ತಾನೆ ಅನ್ನುವಂತಹದ್ದನ್ನು ನಾವು ನಂಬಲೇಬೇಕು ಮತ್ತು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇಂತಹ ಪ್ರಭಾವವನ್ನು, ಇದಕ್ಕಿಂತ ಮುಖ್ಯವಾಗಿ ಇಂತಹ ಪ್ರಭಾವದ ತಾತ್ಕಾಲಿಕ ಒತ್ತಡಗಳನ್ನು ಗುರುತಿಸಲು ಸಾಧ್ಯವಾದರೆ ಒಂದು ಕಾಲಘಟ್ಟದ ಅಥವಾ ಸಾಹಿತ್ಯದ, ಸಂಸ್ಕೃತಿಯ, ಸಮಾಜದ ಒಲವುಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಆಳವಾಗಿ ಅರಿಯಲು ಸಾಧ್ಯವಾಗುತ್ತದೆ. ಮತ್ತೆ ಗಮನಿಸಿ, ಈ ರೀತಿಯ ಪ್ರಭಾವವನ್ನು ನಾವು ಇದು ನಂಬೋದಾದರೆ, ಗುರುತಿಸೋದಕ್ಕೆ ಸಾಧ್ಯ ಆಗೋದಾದರೆ ನಾವೇನು ಮಾಡ್ಬೋದು ಅಂದರೆ, ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ರಚನೆಯಾಗಿರ್ತಕ್ಕಂತಹ ಸಾಹಿತ್ಯವನ್ನು, ಆ ಸಾಹಿತ್ಯ ಒಳಗೊಳ್ಳುವಂತಹ ಒಂದು ಸಂಸ್ಕೃತಿಯನ್ನು ಅಥವಾ ಆ ಸಮಾಜದ ಒಲವುಗಳು ಅಂತಂದರೆ ಆ ಸಮಾಜ ಪಾಲಿಸ್ತಾ ಇರುವಂತಹ ಒಂದು ನೈತಿಕ ಅಂಶಗಳನ್ನು ಅಥವಾ ಅಲ್ಲಿನ ಆಸೆ ಆಕಾಂಕ್ಷೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತಂದರೆ ಮುಖ್ಯವಾಗಿ ಭಿನ್ನ ಭಿನ್ನ ಲೇಖಕರ ಹಾಗೂ ಸಾಹಿತಿಗಳ ನಡುವೆ ಆಗಿರುವ ಪ್ರಭಾವದ ಅಧ್ಯಯನ ಮತ್ತು ಆ ಪ್ರಭಾವದ ಅಧ್ಯಯನ ಎಂದು ಸೈಮನ್ ಜೂನ್ ಅನ್ನುವಂತಹ ವಿದ್ವಾಂಸರು ವಾದ ಮಾಡ್ತಾರೆ. ಅಂದರೆ ಸೈಮನ್ ಜೂನ್ ಪ್ರಕಾರ ಏನಂತ ಹೇಳ್ತಾರೆ ಅಂತಂದರೆ, ಅಂತ ತೌಲನಿಕ ಸಾಹಿತ್ಯ ಅಂದರೆ ಬೇರೆ ಏನೂ ಅಲ್ಲ, ಅಲ್ಲಿ ಬೇರೆ ಬೇರೆ ಲೇಖಕರು ಅಂದರೆ ಭಿನ್ನ ಭಿನ್ನ ಲೇಖಕರ ನಡುವೆ, ಭಿನ್ನ ಭಿನ್ನ ಸಾಹಿತಿಗಳ ನಡುವೆ ಪ್ರಭಾವದ ಅಧ್ಯಯನ ಆಗಿರುತ್ತೆ. ಅಥವಾ ಈ ಸಾಹಿತಿಯಿಂದ ಇನ್ನೊಬ್ಬ ಈ ಸಾಹಿತಿಯನನ್ನು ತಗೊಂಡಿರ್ಬೋದು, ಮತ್ತೊಬ್ಬ ಸಾಹಿತಿ ಇನ್ನೇನನ್ನು ತಗೊಂಡಿರ್ಬೋದು. ಉದಾಹರಣೆಗಾಗಿ ನಿಮಗೆ ಗಮನಿಸೋದಾದರೆ ತೇಜಸ್ವಿಯವರು ತಮ್ಮ ಒಂದು ಲೇಖನದಲ್ಲಿ ಹೀಗೆ ಹೇಳ್ಕೊಳ್ತಾರೆ, ನನಗೆ ಪ್ರಭಾವಿತವಾದಂತಹ ಅಂಶಗಳು ಏನೇನು ಅಂತಂದರೆ ಅದು ಕುವೆಂಪು ಅವರ ಕಲಾ ಸೃಷ್ಟಿ ಅನ್ನುವಂತಹದ್ದು, ಕಾರಂತರ ವೈಚಾರಿಕತೆ ಅನ್ನುವಂತಹದ್ದು ಮತ್ತು ಲೋಹಿಯರ ಒಂದು ಅಂಶ ನನಗೆ ಹೆಚ್ಚು ಹೆಚ್ಚು ಗಾಢ ಪ್ರಭಾವಕ್ಕೆ ನಾನು ಒಳಗಾದೆ. ಕುವೆಂಪು, ಲೋಹಿಯ ಮತ್ತು ಕಾರಂತರ ಪ್ರಭಾವಕ್ಕೆ ಒಳಗಾದೆ. ನನ್ನ ಸಾಹಿತ್ಯವನ್ನು ಪ್ರಭಾವಿಸಿರುವುದು ಇವರ ಚಿಂತನಾ ಕ್ರಮಗಳೇ ಅನ್ನುವಂತಹದ್ದನ್ನು ಸ್ಪಷ್ಟವಾಗಿ ತೇಜಸ್ವಿಯವರು ಹೇಳ್ತಾರೆ. ಅಂದರೆ ಇದರ ಅರ್ಥ ಪ್ರತಿಯೊಬ್ಬ ಲೇಖಕನಿಗೂ ಒಂದಲ್ಲ ಒಂದು ಬಗೆಯ ಲೇಖಕನ ಅಥವಾ ಸಾಹಿತಿಯ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಸೈಮನ್ ಜೂನ್ ಕೂಡ ಇದನ್ನೇ ಹೇಳ್ತಾರೆ, ಬೇರೆ ಬೇರೆ ಲೇಖಕರ ಅಲ್ಲಿ ಅವರ ನಡುವೆ ಆಗಿರ್ತಕ್ಕಂತಹ ಪ್ರಭಾವವನ್ನೇ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ ತೌಲನಿಕ ಸಾಹಿತ್ಯದಲ್ಲಿ ಅಷ್ಟೇ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇದೇ ರೀತಿ ಮುಂದುವರೆದಂತೆ ಗಮನಿಸೋದಾದರೆ ಪ್ರಭಾವ ಅಧ್ಯಯನ ಅತ್ಯಂತ ವಿವಾದಾಸ್ಪದ ಅಂತ. ಯಾಕಂದರೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸಾಧ್ಯವಾಗಿರುವ ಹಾಗೆ ಸಾಹಿತ್ಯಿಕ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೇರ ಹಾಗೂ ಸಂಪೂರ್ಣ ಕೊಡುಕೊಳ್ಳುವಿಕೆ ಸಾಧ್ಯವಿಲ್ಲ. ಗಮನಿಸ್ಕೋಬಹುದು. ಅವ್ರು ಹೇಳ್ತಾರೆ, ವ್ಯವಹಾರದ ಕ್ಷೇತ್ರದಲ್ಲಾಗೋದಾದರೆ, ಉದಾಹರಣೆಗೆ ನಾವೊಂದು ಇಲ್ಲಿ ಅಂಗಡಿ ಇಟ್ಟಿದ್ದೀವಿ ಅಂತ ಅನ್ನೋದಾದರೆ, ಯಾರೋ ಒಬ್ಬ ಗಿರಾಕಿ ಬರ್ತಾನೆ, ಇಂಥ ಅಕ್ಕಿಗೆ ಅಥವಾ ಬೇಳೆಗೆ ಇಂತಿಷ್ಟು ಬೆಲೆ ಅಂತ ಇರುತ್ತೆ, ಅದನ್ನು ತಗೊಳ್ತಾನೆ, ದುಡ್ಡು ಕೊಡ್ತಾನೆ, ಹೋಗ್ತಾನೆ. ಅಂದರೆ ನಾವು ಹಣವನ್ನು ಸ್ವೀಕರಿಸಿದ್ವಿ, ನಮ್ಮ ಸಾಮಗ್ರಿಯನ್ನು ಅವನಿಗೆ ಕೊಟ್ಟಿವಿ. ಈ ರೀತಿಯ ಕೊಡುಕೊಳ್ಳುವಿಕೆಯ ವ್ಯವಹಾರ ಕಣ್ಣಿಗೆ ಕಾಣಿಸುತ್ತೆ, ಇದು ಸ್ಪಷ್ಟವಾದದ್ದಾಗಿರುತ್ತೆ. ಆದರೆ ಸಾಹಿತ್ಯಕ ವಲಯದಲ್ಲಿ ಬಂದಾಗ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಂದಾಗ ಇಂತಹ
ಕೊಡುಕೊಳ್ಳುವಿಕೆಗಳು ಏನಿರುತ್ತೆ, ಅಂದರೆ ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನಿಂದ ಸ್ವೀಕರಿಸುವ ಅಥವಾ ಈ ಲೇಖಕ ತನ್ನಲ್ಲಿರುವಂತಹದ್ದನ್ನು ಇನ್ನೊಬ್ಬ ಲೇಖಕನಿಗೆ ಕೊಡುವ ಈ ಪ್ರಕ್ರಿಯೆಗಳು ನೇರ ನೋಟಕ್ಕೆ ಕಾಣಸಿಗುವುದಿಲ್ಲ. ಹಾಗಾಗಿ ಆ ರೀತಿಯ ಸಂಪೂರ್ಣವಾಗಿ ನಾವು ಅದನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿಯೇ ಒಂದು ಸಮಾಜ ಅಥವಾ ಸಂಸ್ಕೃತಿ ತಾನು ಯಾವ ಪ್ರಭಾವವನ್ನು ಸ್ವೀಕರಿಸಲು ಸಿದ್ಧವಿದೆಯೋ, ಅಂದರೆ ಯಾವುದಕ್ಕೆ ತಮ್ಮಲ್ಲೇ ಇರುವ ಒಂದು ಪರಂಪರೆಯ ತುಡಿತ ಇದೆಯೋ ಅದನ್ನು ಮಾತ್ರ ಸ್ವೀಕರಿಸುತ್ತೆ. ಮತ್ತೇನಾಗುತ್ತೆ, ಇಲ್ಲಿ ಒಂದು ಸಮಾಜ ಯಾವ ಪ್ರಭಾವವನ್ನು ಸ್ವೀಕರಿಸುತ್ತೆ ಅಂತಂದರೆ ಅದು ತನಗೆ ಬೇಕಾದದ್ದನ್ನು ಮಾತ್ರ ಸ್ವೀಕಾರ ಮಾಡುತ್ತೆ ಅಂತ. ಉದಾಹರಣೆಗೆ ಅಲ್ಲಿ ಆ ಸಂಸ್ಕೃತಿಗೆ ಯಾವ ಒಂದು ಅಂಶದ ಬಗೆಗೆ ತುಡಿತ ಇದೆ, ಬೇಡಿಕೆ ಇದೆ, ಅದು ಬೇಕು ಅಂತ ಅನ್ನಿಸ್ತಿದೆ, ಅದನ್ನು ಮಾತ್ರ ಅದು ಸ್ವೀಕರಿಸುತ್ತೆ. ಮತ್ತು ನಿರ್ದಿಷ್ಟವಾಗಿ ಯಾವುದೊಂದು ಇನ್ನೊಂದು ಸಾಹಿತ್ಯದಿಂದ ಅಥವಾ ಸಂಸ್ಕೃತಿಯಿಂದ ಸ್ವೀಕಾರವಾದಾಗಲೂ ಕೂಡ ಅದನ್ನು ತನ್ನ ಒತ್ತಡಗಳಿಗೆ ಒಳಗಾಗದಂತೆ ಮಾರ್ಪಡಿಸಿ, ಅಂದರೆ ತನ್ನದಾಗಿಸಿಕೊಂಡು ಸ್ವೀಕರಿಸುತ್ತೆ. ಯಾವುದೋ ಒಂದು ವಿಷಯ, ಒಂದು ಸಂಸ್ಕೃತಿಯಿಂದ ಒಂದು ಅಂಶವನ್ನು ಸ್ವೀಕರಿಸ್ತೀವಿ ಅಂತ ಅಂದ್ಕೊಂಡಾಗ ಅದನ್ನೇನು ಮಾಡ್ತೀವಿ, ಮೊದಲು ಅದನ್ನು ತಮ್ಮದನ್ನಾಗಿ ಮಾಡಿಕೊಂಡು ಆ ನಂತರ ಅದನ್ನು ನಾವು ಸ್ವೀಕಾರ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಹೀಗೆ ಈ ಅಂಶವನ್ನು ಸ್ಪಷ್ಟ ಮಾಡೋದಕ್ಕೆ ಅಂತಾನೆ, ಅಂದರೆ ಹೇಗೆ ಈ ಪ್ರಭಾವದ ಒಂದು ಇದು ಪ್ರಭಾವ ಹೇಗೆ ಸಾಹಿತ್ಯಿಕ ವಲಯದಲ್ಲಿ ಆಗುತ್ತೆ ಅನ್ನುವಂತಹದ್ದನ್ನು ನಾವು ನಿರ್ದಿಷ್ಟವಾಗಿ ಸ್ಪಷ್ಟ ಮಾಡೋದಕ್ಕೆ ಅಂತಾನೆ ಒಂದೆರಡು ನಿದರ್ಶನಗಳ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಉದಾಹರಣೆಗಳನ್ನು ನಾವು ಇಲ್ಲಿ ತಗೊಂಡು ಹೇಗೆ ಪ್ರಭಾವ ಅಧ್ಯಯನ ಅನ್ನುವಂಥದ್ದು ಸಾಹಿತ್ಯ ಲೋಕದಲ್ಲಿ ಆಗುತ್ತೆ ಅನ್ನುವಂತಹದ್ದನ್ನು ಅರ್ಥೈಸಬೇಕಾಗಿದೆ. ಇಲ್ಲಿ ಮೊದಲನೇದಾಗಿ ಒಂದು ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ವಸಾಹತುಶಾಹಿ ಕಾಲಘಟ್ಟದಲ್ಲಿ ಪ್ರಭಾವಗಳಾದವು ಅಂತ ನಾವು ಮಾತಾಡ್ತೀವಿ. ಉದಾಹರಣೆಗಾಗಿ ನವೋದಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಈ ಹೊಸಗನ್ನಡ ಸಾಹಿತ್ಯ ಅನ್ನುವಂತಹದ್ದೇ ಇದೊಂದು ರೀತಿಯ ಪಶ್ಚಿಮದ ಚಿಂತನೆಗಳಿಂದ, ಪಶ್ಚಿಮದ ಅದರಲ್ಲೂ ಇಂಗ್ಲಿಷ್ ಶಿಕ್ಷಣ ಮತ್ತು ವಿದ್ಯಾಭ್ಯಾಸದಿಂದ ಹೆಚ್ಚು ಹೆಚ್ಚು ಪ್ರಭಾವ ಅಥವಾ ಪ್ರೇರಣೆಗೆ ಒಳಗಾಯಿತು ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಈ ಹಿನ್ನೆಲೆಯಿಂದ ಬಂದಾಗ ಈ ಅಂಶ ಹೇಗೆ ಪ್ರಭಾವವಾಗಿರುತ್ತೆ, ಅದರಲ್ಲಿ ಎಷ್ಟು ಅದು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ಪ್ರಭಾವ ಹೇಗಾಗಿದೆ ಅನ್ನುವಂತಹದ್ದನ್ನಲ್ಲಿ ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಲೇಖಕರು. ನೋಡಿ, ಗಮನಿಸಿ, ಹೀಗಿದೆ. ವಸಾಹತುಶಾಹಿಯ ಪರಿಣಾಮವಾಗಿ ಭಾರತದಲ್ಲಿ ಇಂಗ್ಲಿಷ್ ಸಾಹಿತ್ಯ ಅಥವಾ ಸಂಸ್ಕೃತಿ ಅಥವಾ ವೈಚಾರಿಕತೆ ಇವುಗಳು ಭಾರತೀಯ ಸಮಾಜವನ್ನು ಗಾಢವಾಗಿ ಪ್ರಭಾವಿಸಿದ್ವು. ನಿಮಗೆ ಗೊತ್ತೇ ಇದೆ, ಬ್ರಿಟಿಷರ ಆಗಮನದಿಂದಾಗಿ ಅಥವಾ ವಸಾಹತುಶಾಹಿ ಆಗಮನದಿಂದಾಗಿ ಏನಾಗಿದೆ, ಭಾರತದಲ್ಲಿ ಇಂಗ್ಲಿಷ್ ಸಾಹಿತ್ಯ ಪ್ರಸಾರ ಆಗಿದೆ. ಇಂಗ್ಲಿಷ್ ಶಿಕ್ಷಣವನ್ನು ಅವರು ಇಲ್ಲಿ ಪ್ರಚಾರಕ್ಕೆ ತರ್ತಾರೆ. ಹಾಗಾಗಿ ಇಂಗ್ಲಿಷ್ ಶಿಕ್ಷಣದಿಂದ ಇಂಗ್ಲಿಷ್ ಸಾಹಿತ್ಯವನ್ನು ಇಲ್ಲಿನವರು ಕಲಿತಾರೆ. ಈ ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯದ ಕಲಿಕೆಯ ಜೊತೆಗೆ ಅಲ್ಲಿನ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳೋದಕ್ಕೆ, ಅಲ್ಲಿನ ಧರ್ಮ ಸಂಸ್ಕೃತಿಗಳನ್ನು ಇಲ್ಲಿನ ಜನ ತಿಳ್ಕೊಳ್ತಾರೆ. ಇದರಿಂದ ಇವರಲ್ಲಿಯೂ ಕೂಡ ಒಂದು ಮಟ್ಟಕ್ಕೆ ವೈಚಾರಿಕತೆಗಳು ಬೆಳವಣಿಗೆ ಆಗುತ್ತೆ, ಬುದ್ಧಿಶಕ್ತಿಯ ವಿಕಾಸ ಆಗುತ್ತೆ. ಹೀಗಾಗಿ ಇವರು ಏನು ಮಾಡ್ತಾರೆ, ಇಲ್ಲಿನ ಸಮಾಜವನ್ನು ಅವು ಗಾಢವಾಗಿ ಪ್ರಭಾವಕ್ಕೆ ಈಡಾಗ ಒಂದು ರೀತಿಯ ವಿಚಾರಗಳನ್ನು ಅದು ಪ್ರಭಾವಿತವಾಗೋದಕ್ಕೆ ಕಾರಣವಾಗುತ್ತೆ. ಆ ಪ್ರಭಾವದಿಂದ ಕಾರಣದಿಂದಾಗಿಯೇ ಭಾರತೀಯ ವೈಚಾರಿಕತೆಯಲ್ಲಿ ಹೇಗೋ ಹಾಗೆಯೇ ಭಾರತೀಯ ಪ್ರಭಾವದ ಕಾರಣದಿಂದ ಭಾರತೀಯ ಸಾಹಿತ್ಯದಲ್ಲಿಯೂ ಬಗೆಯ ನೂತನ ಆಯಾಮಗಳು ಕಂಡುಬಂದವು. ನೋಡಿ, ಗಮನಿಸಿ, ವಸಾಹತುಶಾಹಿ ಕಾಲಘಟ್ಟದಿಂದ ವಸಾಹತುಶಾಹಿಯ ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ ಮತ್ತು ವೈಚಾರಿಕತೆಯಿಂದ ಭಾರತೀಯರಲ್ಲಿ ಒಂದು ರೀತಿಯ ಪ್ರಭಾವ ಕಂಡುಬಂತು. ಇವೆಲ್ಲದರ ಪ್ರಭಾವ ಆಯಿತು ಭಾರತೀಯರಲ್ಲಿ, ಹೌದು. ಅದೇ ರೀತಿ ಭಾರತೀಯ ಪ್ರಭಾವದಿಂದಲೂ ಕೂಡ ಭಾರತೀಯ ಸಾಹಿತ್ಯ ಹೆಚ್ಚು ಹೆಚ್ಚು ಪ್ರಭಾವಕ್ಕೆ ಒಳಗಾಗಿರುವಂತಹದ್ದನ್ನು ಕೂಡ ನಾವು ಮರೆಯುವಂತಿಲ್ಲ. ಈ ದಿಸೆಯಲ್ಲಿ ವೈಚಾರಿಕತೆಯ ನೆಲೆಯಲ್ಲಿ 19ನೇ ಶತಮಾನದ ಎರಡನೇ ಭಾಗ ಅಂದರೆ 1850ರ ತರುವಾಯ ಅಂತ. ಹಾಗಾಗಿ 1850ರ ತರುವಾಯದ ಭಾಗದಲ್ಲಿ ಗಮನಿಸೋದಾದರೆ 19ನೇ ಭಾಗದ ಉತ್ತರಾರ್ಧಕ್ಕೆ ಬಂದಾಗ ಅಲ್ಲೇನಾಗಿದೆ, ಇಂಗ್ಲಿಷ್ ಶಿಕ್ಷಣ ಅಷ್ಟರಲ್ಲಾಗಲೇ ಬಂದ್ಬಿಟ್ಟಿದೆ, ಇಂಗ್ಲಿಷ್ ಸಾಹಿತ್ಯದ ಅಭ್ಯಾಸ ಶುರುವಾಗಿದೆ, ಇಂಗ್ಲಿಷ್ ಸಂಸ್ಕೃತಿ ಮತ್ತು ವೈಚಾರಿಕತೆಗಳು ನಮ್ಮಲ್ಲಿ ಮೂಡಿದವೆ. ಆಗಿದ್ದಾಗ ಏನಾಯಿತು ಅಂತಂದರೆ ಭಾರತದಲ್ಲಿ ಕರ್ಮಕಾಂಡದ ತಿರಸ್ಕಾರ ಆಯಿತು. ಕರ್ಮಕಾಂಡ ಅಂತಂದರೆ ವಿಧಿವಾದ ಅಂತ ಏನು ಹೇಳ್ತಾರಲ್ಲ, ಅಂದರೆ ಪ್ರತಿಯೊಂದು ನಮ್ಮ ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾದದ್ದು, ನಮ್ಮ ಹಣೆ ಬರಹ, ನಮ್ಮ ಹಣೆಯಲ್ಲಿ ಏನು ಬರ್ತಿದ್ಯೋ ಆ ರೀತಿ ಆಗುತ್ತೆ. ಇಂತಹ ಏನು ವಿಧಿವಾದಗಳಿರುತ್ತಲ್ವ, ಹೆಣ್ಮಕ್ಳು ಅಂತಂದರೆ ಗಂಡ ಸತ್ತರೆ ತಲೆ ಬೋಳಿಸ್ಕೋಬೇಕು ಅಥವಾ ಚಿತೆ ಏರಬೇಕು ಅಥವಾ ವಿಧವೆಯರು ಮರು ಮದುವೆಗೆ ಅವಕಾಶ ಇರೋದಿಲ್ಲ, ನನ್ನ ಬದುಕೆ ಇಷ್ಟು, ಇಂತಹ ವಿಧಿವಾದಗಳಿತ್ತಲ್ಲ, ಇಂತಹ ಕರ್ಮಕಾಂಡಗಳನ್ನು
ಸಾರಾಸಗಟಾಗಿ ತಿರಸ್ಕರಿಸ್ತಾರೆ ಹೊಸ ವಿದ್ಯಾವಂತ ವರ್ಗ, ಅಂದರೆ ಅದರಲ್ಲೂ ಇಂಗ್ಲಿಷ್ ಶಿಕ್ಷಣದಿಂದ ಪ್ರಭಾವಿತವಾದಂತಹ ಒಂದು ವರ್ಗ. ಅದರ ಜೊತೆಗೆ ಏಕದೇವತೋಪಾಸನೆ ಹಾಗೂ ಜಾತಿ ವ್ಯವಸ್ಥೆಯ ನಿರಾಕರಣೆ ಇತ್ಯಾದಿಗಳನ್ನು ನಾವು ಕೇಂದ್ರವಾಗಿರಿಸಿಕೊಂಡು ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಮುಂತಾದಂತಹ ಧಾರ್ಮಿಕ ಪಂಥಗಳು ನೂತನವಾಗಿ ಜನ್ಮ ತಾಳ್ತವೆ. ಅಂದರೆ ಇಲ್ಲಿ ಏನಾಗುತ್ತೆ, ಜಾತಿ ವ್ಯವಸ್ಥೆ ಈ ಸಮಾಜಕ್ಕೆ ಒಂದು ರೀತಿಯ ಅಂಟ್ಕೊಂಡಿರುವಂತಹ ಒಂದು ಜಾಡ್ಯ. ಮನುಷ್ಯರನ್ನ ಸಮಾನವಾಗಿ ನೋಡಬೇಕಾಗಿದೆ ನಾವೆಲ್ಲರೂ ಕೂಡ. ನಾವು ಮನುಷ್ಯರ ನಡುವೆಯೇ ಜಾತಿಯ ಗಡಿಗೋಡೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವ್ಯವಸ್ಥೆ ಅದು ಶುದ್ಧ ತಪ್ಪು. ಹಾಗಾಗಿ ಇಂತಹದ್ದನ್ನು ನಾವು ಜಾತಿಯನ್ನು ನಿರ್ಮೂಲನೆ ಮಾಡಬೇಕಾಗಿದೆ. ಮನುಷ್ಯರನ್ನ ಸಹಜ ಗೌರವದಿಂದ ನಾವು ಕಾಣಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸಮಾನವಾಗಿ ಬದುಕುವ ಹಕ್ಕಿದೆ ಅನ್ನುವಂತಹ ದಿಸೆಯಲ್ಲಿ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸುವಂತಹ ಏಕದೇವತೋಪಾಸನೆಯನ್ನು ಮಾಡುವಂತಹ ಒಂದು ರೀತಿಯ ಸಂಸ್ಥೆಗಳು ಉಂಟಾಗುತ್ತೆ. ಉದಾಹರಣೆಗೆ ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜ ಇತ್ಯಾದಿಗಳು. ನೂತನ ಧಾರ್ಮಿಕ ಪಂಥಗಳು ಉಂಟಾಗುತ್ತೆ. ಈ ಧಾರ್ಮಿಕ ಪಂಥಗಳು ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಮುಂದಾಗ್ತವೆ. ಈ ದಿಸೆಯಲ್ಲಿ ನೀವು ಈ ದಿಸೆಯಲ್ಲಿ ಗಮನಿಸ್ಕೋಬಹುದು. ರಾಜಾರಾಮ್ ಮೋಹನ್ ರಾಯ್ ಅಂತವರು ಸತಿ ಸಹಗಮನ ಪದ್ಧತಿಯ ನಿಷೇಧಕ್ಕಾಗಿ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಆ ದಿಸೆಯಲ್ಲಿ ಅವರು ಸಫಲರೂ ಕೂಡ ಆಗ್ತಾರೆ. ಇಂತಹ ಒಂದು ವಿಚಾರಕ್ಕೆ ಬಂದಾಗ ಇವುಗಳ ನೆಲೆಯನ್ನು ಅಥವಾ ಕಾಳಜಿಗಳನ್ನು ನಾವು ವಿಶ್ಲೇಷಿಸಿದಾಗ ಇವುಗಳ ಮೇಲೆ ಲೂಥರ್ನ ಪ್ರಭಾವ, ಮಾರ್ಟಿನ್ ಲೂಥರ್ ಅಂತ ಮಾರ್ಟಿನ್ ಲೂಥರ್ನ ಪ್ರಭಾವ ಅಥವಾ ಕ್ಯಾಲ್ವಿನ್ನ ಪ್ರಭಾವ ಅಥವಾ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ ಚಿಂತಕರ ಪ್ರಭಾವ ಎಷ್ಟು? ಹಾಗಾದಾಗ ಭಾರತದ ಆರ್ಯ ಸಮಾಜ ಆಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಇವುಗಳ ಮೇಲೆ ಯಾರ ಪ್ರಭಾವ ಎಷ್ಟೆಷ್ಟು? ಮಾರ್ಟಿನ್ ಲೂಥರ್ನ ಪ್ರಭಾವ ಏನಾದರೂ ಇದೆಯಾ? ಮಾರ್ಟಿನ್ ಲೂಥರ್ನನ್ನು ನಾವು ಅಮೆರಿಕದ ಗಾಂಧಿ ಅಂತಲೂ ಕೂಡ ಕರಿತೀವಿ. ಮಾರ್ಟಿನ್ ಲೂಥರ್ ಕಿಂಗನ್ನು ಆ ಒಂದು ರೀತಿಯ ಅವನ ಪ್ರಭಾವ ಏನಾದರೂ ಎಷ್ಟಿದೆ? ಕ್ಯಾಲ್ವಿನ್ನ ಪ್ರಭಾವ ಎಷ್ಟಿದೆ? ಅಥವಾ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ರ ಪ್ರಭಾವ, ಚಿಂತಕರ ಪ್ರಭಾವ ಎಷ್ಟಿದೆ? ಅವ್ರ ಮಾದರಿಯಲ್ಲೇ ತಾನೇ ಇವರು ಕೂಡ ಧರ್ಮ ಸುಧಾರಕರಾಗಿದ್ದರೂ ಕೂಡ ಸಮಾಜ ಸುಧಾರಣೆಗೆ ಒತ್ತು ಕೊಟ್ಟಿದ್ದು. ಹಾಗಾದರೆ ಯಾರ್ಯಾರ ಪ್ರಭಾವ ಎಷ್ಟೆಷ್ಟು ಅನ್ನುವಂತಹದ್ದನ್ನು ನಾವು ಖಚಿತವಾಗಿ ಹೇಳೋದಕ್ಕಾಗಲ್ಲ. ಅದೇ ರೀತಿ ಬುದ್ಧ ಅಥವಾ ಕಬೀರ್ ಅಥವಾ ನಾನಕನ ಗುರು ನಾನಕ್, ನಮ್ಮಲ್ಲಿಯೂ ಕೂಡ ಒಂದಷ್ಟು ಧಾರ್ಮಿಕ ಸಂತರಿದ್ರು. ಇಲ್ಲಿ ಬುದ್ಧನಂತವರು ಅವತ್ತಿನ ಸನ್ನಿವೇಶದಲ್ಲಿಯೇ ಸತ್ಯವನ್ನ, ನ್ಯಾಯವನ್ನ ಹೇಳ್ತಾ ಅವರು ಪ್ರವಚನಗಳನ್ನು ಮಾಡ್ತಾ ಇದ್ರು. ಗುರುನಾನಕ್ ಅಂತವರಾಗಿರ್ಬೋದು ಅಥವಾ ಸಂತ ಕಬೀರ್ನಂತವರಾಗಿರ್ಬೋದು, ಇವರೆಲ್ಲರೂ ಕೂಡ ಮೌಢ್ಯತೆಗೆ ಒತ್ತು ಕೊಟ್ಟಂಥವ್ರಲ್ಲ, ಬದಲಾಗಿ ಒಂದು ರೀತಿಯ ಒಳ್ಳೆಯ ಜ್ಞಾನಕ್ಕೆ ಒತ್ತು ಕೊಟ್ಟಂಥವರು. ಸಮಾಜದ ಸಕಲ ಜೀವಿಗಳನ್ನು ಕೂಡ ಒಂದು ರೀತಿ ಸಮಾನವಾಗಿ ಕಾಣಬೇಕು ಅನ್ನುವಂತಹ ಕಾರುಣ್ಯವನ್ನ, ಪ್ರೀತಿಯನ್ನ ಬೋಧಿಸಿದಂಥವರು. ಸೊ ಇಂತಹವರ ಪ್ರಭಾವವೂ ಕೂಡ ಆರ್ಯ ಸಮಾಜ ಅಥವಾ ಬ್ರಹ್ಮ ಸಮಾಜದ ಸುಧಾರಕರ ಮೇಲೆ ಇದ್ದೇ ಇರುತ್ತೆ. ಹಾಗಾದರೆ ಇವ್ರ ಪ್ರಭಾವ ಎಷ್ಟು ಅನ್ನುವಂಥದ್ದನ್ನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಅಂದರೆ ಬುದ್ಧನ ಪ್ರಭಾವ ಎಷ್ಟಿದೆ, ಗುರುನಾನಕರ ಪ್ರಭಾವ ಎಷ್ಟಿದೆ, ಕಬೀರರ ಪ್ರಭಾವ ಎಷ್ಟಿದೆ, ಮಾರ್ಟಿನ್ ಲೂಥರ್ನ ಪ್ರಭಾವ ಎಷ್ಟಿದೆ, ಅಥವಾ ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನ್ ಚಿಂತಕರ ಪ್ರಭಾವ ಎಷ್ಟಿದೆ ಅನ್ನುವಂತಹದ್ದನ್ನು ನಾವು ಗೆರೆ ಎಳೆದಂತೆ ಸ್ಕೇಲ್ ಇಟ್ಕೊಂಡು ನಾವು ಇಷ್ಟು ಪರ್ಸೆಂಟ್ ಇವ್ರ ಪ್ರಭಾವ, ಇಷ್ಟು ಪರ್ಸೆಂಟ್ ಇವ್ರ ಪ್ರಭಾವ, ಇಷ್ಟು ಪರ್ಸೆಂಟ್ ಈ ಪಾಶ್ಚಿಮಾತ್ಯ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ಆದರೆ ಪ್ರಭಾವ ಆಗಿರೋದು ನಿಜ. ಹಾಗಾಗಿ ನನ್ನ ಹಾಗೂ ದೇವರ ನಡುವೆ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ಅಂತ ಅಂದಂತಹ ದಯಾನಂದ ಸರಸ್ವತಿಯವರು ಘೋಷಿಸುವಾಗ ಈ ಘೋಷಣೆಯ ಹಿನ್ನೆಲೆಯಲ್ಲಿ ಆಂಗ್ಲ ಧಾರ್ಮಿಕ ಚಿಂತನೆ ಎಂದು ಸಮಾಜದಲ್ಲಿಯೇ ಎಂದಿನಿಂದಲೂ ಇರುವ ಚಿಂತನಾ ಪರಂಪರೆಗೆ ಒಂದು ಚಾಲನೆಯನ್ನು, ಒಂದು ತಿರುವನ್ನು ಮಾತ್ರ ಒದಗಿಸಿರಬಹುದು. ಮತ್ತೆ ಹೇಳ್ತಾರೆ ದಯಾನಂದ ಸರಸ್ವತಿಯವರು ಒಂದಷ್ಟು ಘೋಷಣೆಗಳನ್ನು ಮಾಡ್ತಾರೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸಂಸ್ಥಾಪಕರವರು. ಆರ್ಯ ಸಮಾಜಕ್ಕೆ ಬಂದಾಗ ದಯಾನಂದ ಸರಸ್ವತಿಯವರು ಹೇಳ್ತಾರೆ, ನನ್ನ ಮತ್ತು ದೇವರ ನಡುವೆ ಯಾವ ಮಧ್ಯವರ್ತಿಯೂ ಕೂಡ ಬೇಕಾಗಿಲ್ಲ ಅನ್ನುವಂತಹ ಒಂದು ಘೋಷಣೆಯನ್ನು ಹೇಳೋದ್ರ ಹಿಂದೆ ಇಲ್ಲಿ ಪ್ರಾಟೆಸ್ಟೆಂಟ್ರು ಬಂದ್ರಲ್ವ, ಕ್ರಿಶ್ಚಿಯನ್ಸರು ಕೂಡ ಅಷ್ಟೇ. ಮೂಲ ಕ್ರಿಶ್ಚಿಯನ್ ಅನ್ನುವಂತಹದ್ದೇನಿದು, ಕ್ಯಾಥೋಲಿಕ್ ಕ್ರಿಶ್ಚಿಯಾನಿಟಿ ಅನ್ನುವಂಥದ್ದೇನಿತ್ತು ಅದನ್ನು ವಿರೋಧಿಸಿ ತಮ್ಮದೇ ಆದಂತಹ ಹೊಸ ತತ್ವಗಳನ್ನು ಏನು ಪ್ರಾಟೆಸ್ಟೆಂಟ್ರು ಕಟ್ಕೊಳ್ತಾರಲ್ಲ, ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ದೇವರ ಬಗೆಗೆ, ಧರ್ಮದ ಬಗೆಗೆ ಒಂದು ಕರ್ಮಠತನ ಅನ್ನುವಂತಹದ್ದೇನಿತ್ತು ಅದನ್ನು ನಿರಾಕರಿಸ್ತಾ ದೇವರಿಗೂ ಮತ್ತು ನಮಗೂ ಯಾವುದೇ ಅಂತರಗಳಿಲ್ಲ, ನಮ್ಮೆಲ್ಲ ಕಷ್ಟಗಳನ್ನು ನಾವೇ ನೇರವಾಗಿ ಹೇಳ್ಬೋದು, ಇಲ್ಲಿ ಪೂಜಾರಿ ಅವಶ್ಯಕತೆ ಏನು ಬೇಡ ಅಂತ ದಯಾನಂದ ಸರಸ್ವತಿ ಘೋಷಣೆ ಮಾಡೋದಕ್ಕೆ ಬಹುಶಃ ಅದಕ್ಕೆ ಪಾಶ್ಚಿಮಾತ್ಯ ಚಿಂತಕರ ಪ್ರಭಾವ ಇರಬಹುದಾ ಅನ್ನೋದಾದರೆ, ಆ ಧಾರ್ಮಿಕ ಚಿಂತನೆ ಕಾರಣ ಅಂತ ಅನ್ನೋದಾದರೆ ಇಲ್ಲಿ ಅದನ್ನು ನಾವು ಗಮನಿಸ್ಕೋಬೇಕಾಗಿರುತ್ತೆ. ಅಥವಾ ಅವರು ಹೇಳೋ ಹಾಗೆ ಮೂಲಕ್ಕೆ ಮರಳಿ ಅಂತ ಹೇಳ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂತಲೇ ಒಂದು ಘೋಷಣೆಯನ್ನು ಮಾಡ್ತಾರೆ ಇವರು ದಯಾನಂದ ಸರಸ್ವತಿ ಅವರು.
ಹಾಗಾದಾಗ ಮೂಲಕ್ಕೆ ಮರಳಿ ಅಂತಂದಾಗ ಕ್ಯಾಥೋಲಿಕ್ ಚರ್ಚಿನ ವ್ಯವಸ್ಥೆ ಅಥವಾ ಪರಂಪರೆಯನ್ನು ಮರೆತು ಮೂಲ ಬೈಬಲನ್ನು ಮಾತ್ರ ಆಧಾರವಾಗಿ ತಗೊಳ್ಳಿ ಅಂತ ಏನು ಕ್ರಿಶ್ಚಿಯನ್ಸ್ ಹೇಳ್ತಾರಲ್ಲ, ಆ ರೀತಿ ಏನಾದರೂ ಹೇಳಿರಬಹುದಾ ಅನ್ನುವಂತಹದ್ದನ್ನು ಕೂಡ ನಾವಿಲ್ಲಿ ಯೋಚಿಸೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಲೂಥರ್ನ ಸಂದೇಶ ಆರ್ಯ ಸಮಾಜದವರು ಹಿಂದೂ ಧರ್ಮದ ಮೂಲವನ್ನು ವೇದೋಪನಿಷತ್ತುಗಳಲ್ಲಿ ಕಾಣುವಂತೆ ಪ್ರೇರೇಪಿಸಿದೆ ಹೊರತು ಕ್ರಿಶ್ಚಿಯನ್ ಧರ್ಮವನ್ನು ಅಂಗೀಕರಿಸುವಂತೆ ಅಲ್ಲ. ಅಂದರೆ ಭಾರತೀಯ ಈ ಚಿಂತಕರೇನಾಗಿದ್ದಾರೆ, ಇವರು ಪಾಶ್ಚಿಮಾತ್ಯ ಚಿಂತಕರಿಂದ ಅಥವಾ ಪಾಶ್ಚಿಮಾತ್ಯ ಧರ್ಮದಿಂದ ಪ್ರೇರೇಪಿತರಾಗಿರೋದು ನಿಜ. ಆದರೆ ಅದನ್ನು ತಮಗೆ ಹೇಗೆ ಬೇಕೋ ಅದನ್ನು ಹಾಗೆ ಅಳವಡಿಸ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಮಾಡಿದ್ರೆ ಹೊರತು ಸಂಪೂರ್ಣ ಅದನ್ನೇ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿಲ್ಲ. ಸಂಪೂರ್ಣ ಕ್ರಿಶ್ಚಿಯನ್ ಆಗಿ ಎಲ್ಲರೂ ಮತಾಂತರ ಆಗಲಿಲ್ಲ. ಬದಲಾಗಿ ತಮ್ಮಲ್ಲಿಯೇ ಇದ್ದಂತಹ ಮೂಲದಲ್ಲಿದ್ದಂತಹ ವೇದೋಪನಿಷತ್ತುಗಳು, ಪುರಾಣಗಳೇನಿದೆ ಅಲ್ಲಿನ ಒಂದು ಜನಜೀವನಕ್ಕೆ ಹಿಂತಿರುಗಿ ಅನ್ನುವಂತಹ ಅಷ್ಟೇ ವಿಚಾರಕ್ಕೆ ಇದು ಮಿತಿಯಾಯಿತು ಅನ್ನುವಂತಹದ್ದನ್ನು ಹೇಳ್ತಾರೆ. ಹಾಗೆ ಸಾಹಿತ್ಯಿಕ ವಿಚಾರಕ್ಕೆ ಬಂದಾಗ ಸಾಹಿತ್ಯದ ಒಂದು ಕೃತಿಗಳಲ್ಲಿ ಹೇಗೆ ಪ್ರಭಾವಗಳು ನಡೆಯುತ್ತೆ, ಒಂದು ಸಾಹಿತ್ಯದ ಕೃತಿ ಇನ್ನೊಂದು ಸಾಹಿತ್ಯದ ಕೃತಿಯಿಂದ ಹೇಗೆ ಪ್ರಭಾವಿತವಾಗುತ್ತೆ ಅನ್ನುವಂತಹದ್ದನ್ನು ಗಮನಿಸುವಾಗ ಅದಕ್ಕೂ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ, ಗಮನಿಸಿ. ಹೇಗೆ ಹೇಳ್ತಾರೆ, ಸಾಹಿತ್ಯಿಕ ಪ್ರಭಾವಗಳ ವಿಶ್ಲೇಷಣೆಯೂ ಕೂಡ ಇಷ್ಟೇ ಜಟಿಲವಾಗಿರುತ್ತೆ. ಉದಾಹರಣೆಗೆ ಒಂದು ತೇಲು ಮಟ್ಟದಲ್ಲಿ ಭಾರತೀಯ ಭಾಷೆಗಳಲ್ಲಿ ಕಾದಂಬರಿ ಪ್ರಭೇದ ಇಂಗ್ಲಿಷ್ನ ನಾವೆಲ್ ಪ್ರಭಾವದಿಂದಾಗಿ ಜನ್ಮ ತಾಳಿತು ಎಂದು ಹೇಳುವುದು ಸರಿ. ಗೊತ್ತಿದೆ ನಿಮಗೆ, ಈಗಾಗಲೇ ಇದನ್ನು ಓದಿದ್ದೀರಾ. ಹೇಳ್ತಾರೆ ಸಾಹಿತ್ಯದ ಪ್ರಭಾವವನ್ನು ಯೋಚನೆ ಮಾಡುವಾಗ ಭಾರತೀಯ ಭಾಷೆಗಳಲ್ಲಿ ಕಾದಂಬರಿ ಅನ್ನುವಂಥ ಒಂದು ಪ್ರಕಾರ ಇದೆ. ಈ ಕಾದಂಬರಿ ಪ್ರಕಾರದ ಮೂಲ ಎಲ್ಲಿಂದ ಬಂತು ಅಂತಂದರೆ, ನಾವು ಹೇಳುವಾಗ ಪಾಠ ಮಾಡುವಾಗ ನಾನೇ ಹೇಳಿದ್ದೀನಿ, ಇದು ಇಂಗ್ಲೀಷ್ನ ನಾವೆಲ್ ಅನ್ನುವಂತಹದಕ್ಕೆ ಪರ್ಯಾಯವಾಗಿ ಬಂದಂತಹ ಒಂದು ಸಾಹಿತ್ಯಿಕ ಪ್ರಕಾರ ಅಂತ ಹೇಳಿದ್ದೀವಿ. ಹಾಗಾದಾಗ ಇದೊಂದು ಹೇಳಿಕೆ ನಿಜ, ಈ ಹೇಳಿಕೆಯೂ ಸರಿನೇ. ಆದರೆ ಈ ಕೂಡಲೇ ಈ ಹೇಳಿಕೆಗೆ ಅನೇಕ ತಿದ್ದುಪಡಿಗಳನ್ನು ಸೇರಿಸಬೇಕು. ಕಾರಣ ಏನಂತಂದರೆ, ಈಗಾಗಲೇ ಅದು ಅಖಿಲ ಭಾರತದ ವ್ಯಾಪ್ತಿಯಲ್ಲಿ ಹೇಳೋದಾದರೆ 19ನೇ ಶತಮಾನದಲ್ಲಿ ಜನಸಾಮಾನ್ಯರಿಗೆ ದೊರಕಲು ಪ್ರಾರಂಭವಾಗಿದ್ದಂತಹ ಶಿಕ್ಷಣಾವಕಾಶಗಳು, ಯಾಕಂದರೆ ಕಾದಂಬರಿ ಅಂತ ತಕ್ಷಣ ಅದು ತುಂಬ ದೀರ್ಘವಾದಂತಹ ಕಥಾನಕವಾಗಿರುತ್ತೆ. ಓದೋದಕ್ಕೆ ಒಂದಷ್ಟು ಅಸಂಖ್ಯಾತ ಜನವರ್ಗಗಳು ಬೇಕಾಗಿರುತ್ತೆ. ಜನ ಓದಬೇಕು ಅಂತಂದ್ರೇನು, ಎಲ್ಲ ಜನರು ವಿದ್ಯಾವಂತರಾಗಿರ್ಬೇಕಾಗಿರುತ್ತೆ. ನಿಮ್ಗೆ ಪ್ರಾಚೀನ ಕಾಲದಲ್ಲಿ ಯಾಕೆ ಕಾದಂಬರಿ ಬರಲಿಲ್ಲ ಅಂತಂದರೆ, ಅಲ್ಲಿ ಓದು ಅನ್ನುವಂತಹದ್ದು ಕೆಲವೇ ವರ್ಗಗಳಿಗೆ ಸೀಮಿತ ಆಗಿತ್ತು. ಹಾಗಾಗಿ ಆ ಪ್ರಕಾರಗಳು ಅಲ್ಲಿ ಬಂದಿಲ್ಲದೆ ಇರಬಹುದು. ಹಾಗಾಗಿ ಇಲ್ಲೇನಾಗುತ್ತೆ, ಶೈಕ್ಷಣಿಕ ಅವಕಾಶ ಸಾಕಷ್ಟು ಜಾಸ್ತಿ ಆಗಿರುತ್ತೆ. ರಾಷ್ಟ್ರೀಯತೆಯ ಒತ್ತಡಗಳು ಇಲ್ಲಿ ಉಂಟಾಗಿರುತ್ತೆ. ರಾಷ್ಟ್ರೀಯತೆ ಒತ್ತಡ ಅಂತಂದಾಗ ರಾಷ್ಟ್ರೀಯತೆಗೆ ಬೇಕಾದಂತಹ ಒಂದು ಜನರನ್ನು ಒಗ್ಗೂಡಿಸುವಂತಹ, ಜನರಲ್ಲಿ ದೇಶದ ಸಮಸ್ಯೆಗಳ ಕಡೆಗೆ ಗಮನ ಸೆಳೆಯುವಂತಹ, ಜನರನ್ನು ಚಳುವಳಿಗೆ ಭಾಗಿಯಾಗುವ ಹಾಗೆ ಅವರನ್ನು ಪ್ರೇರೇಪಿಸುವಂತಹ ವಿಷಯಗಳನ್ನು ಜನರಿಗೆ ತಲುಪಿಸಬೇಕಾಗಿರುತ್ತೆ. ಹಾಗಾಗಿ ಕಾದಂಬರಿ ಬರೆಯೋದು ಅನಿವಾರ್ಯ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಮುಖ್ಯವಾಗಿ ಹೇಳಬೇಕಾದಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ, ಅಲ್ಲಿ ಶೈಕ್ಷಣಿಕ ಅವಕಾಶಗಳು ಹೆಚ್ಚಾದದ್ದು, ರಾಷ್ಟ್ರೀಯತೆಯ ಒತ್ತಡ ಹೆಚ್ಚಾದದ್ದು, ಹಾಗೆಯೇ ಸಂಸ್ಕೃತ ಸಾಹಿತ್ಯದಲ್ಲಿ ಶ್ರೀಮಂತವಾಗಿ ಬೆಳೆದು ಬಂದಿದ್ದಂತಹ ಕಥನ ಪರಂಪರೆ, ಈ ಎಲ್ಲವೂ ಕೂಡ ಸೇರಿ ಭಾರತೀಯ ಸಾಹಿತ್ಯದಲ್ಲಿ ಕಾದಂಬರಿಯ ಉಗಮ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ಬರೀ ಇಂಗ್ಲೀಷ್ನಿಂದ ಬಂದ್ಬಿಡ್ತು ಡೈರೆಕ್ಟಾಗಿ ಅಂತ ನಾವು ಆ ರೀತಿಯ ಒಂದು ಸ್ಟೇಟ್ಮೆಂಟ್ಸನ್ನು ಮಾಡೋದಕ್ಕಾಗಲ್ಲ. ಇದು ಎಲ್ಲವೂ ಕೂಡ ಸೇರಿದೆ. ರಾಷ್ಟ್ರೀಯತೆ ಒತ್ತಡ ಇಲ್ಲಿ ಕಾರಣ ಆಯಿತು. ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡ್ಕೊಂಡಂತಹ ಓದುಗ ವರ್ಗ ಒಂದು ಅಪಾರ ಸಂಖ್ಯೆಯಲ್ಲಿ ನಿರ್ಮಾಣವಾದದ್ದು ಕಾರಣ ಆಯಿತು. ಹಾಗೆಯೇ ಅದರ ಜೊತೆಗೇ ಭಾರತೀಯ ಕಾದಂಬರಿಯ ಉಗಮದಲ್ಲಿ, ಅದು ಭಾರತೀಯ ಸಾಹಿತ್ಯದಲ್ಲಿ, ಅದರಲ್ಲೂ ಸಂಸ್ಕೃತ ಸಾಹಿತ್ಯದಲ್ಲಿ ಶ್ರೀಮಂತವಾಗಿ ಬೆಳೆದಿದ್ದಾಗ ಆಗಲೇ ಕಥನದ ಒಂದು ಪರಂಪರೆ, ಕತೆ ಹೇಳುವಂತಹ ಒಂದು ಕಥನ ಪರಂಪರೆ ಇತ್ತು. ಹಾಗಾಗಿ ಇವೆಲ್ಲವೂ ಕೂಡ ಕಾರಣ ಆಯಿತು ಕಾದಂಬರಿಯ ಉಗಮಕ್ಕೆ. ಈಗ ಕನ್ನಡ ಕಾದಂಬರಿಯ ವಿಷಯವನ್ನು ವಿಚಾರಕ್ಕೆ ಬಂದಾಗ ಆ ಸಮಸ್ಯೆ ಇನ್ನೂ ಜಟಿಲವಾಗಿದೆ. ಕನ್ನಡ ಕಾದಂಬರಿಯ ಹಿಂದೆ ಮೇಲೆ ಹೇಳಿದ ಕಾರಣಗಳಲ್ಲದೆ, ಕನ್ನಡ ಕಾದಂಬರಿ ಹುಟ್ಟೋದಕ್ಕೂ ಅಷ್ಟೇ ಮೇಲೆ ಹೇಳಿದ್ವಲ್ಲ ನಾವು, ಶೈಕ್ಷಣಿಕ ಅವಕಾಶಗಳಾಗಿರ್ಬೋದು, ವಿಸ್ತಾರತೆ ಆಗಿರ್ಬೋದು, ರಾಷ್ಟ್ರೀಯತೆಯ ಒತ್ತಡ ಆಗಿರ್ಬೋದು, ಸಂಸ್ಕೃತ ಸಾಹಿತ್ಯದ ಪ್ರಭಾವ ಆಗಿರ್ಬೋದು, ಇವೆಲ್ಲವುಗಳ ಜೊತೆಗೇನೆ ಮತ್ತೊಂದು ಮುಖ್ಯ ಅಂಶ ಇದೆ. ಅದೇನು ಅಂತಂದರೆ 300 ವರ್ಷಗಳ ಇತಿಹಾಸವುಳ್ಳಂತಹ ಯಕ್ಷಗಾನ ಪರಂಪರೆಯ ಒಂದು ಪ್ರಭಾವ. ಹಾಗಾಗಿ ಇಲ್ಲಿ ಕನ್ನಡದ ಮೊದಲ ಕಾದಂಬರಿಗಳನ್ನು ನೀವು ಗಮನಿಸೋದಾದರೆ, ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿಗಳನ್ನು ನೀವು ಗಮನಿಸ್ಕೋಬಹುದು. ಇಂದಿರಾಬಾಯಿ ಕನ್ನಡದ ಮೊಟ್ಟಮೊದಲ ಸಾಮಾಜಿಕ ಕಾದಂಬರಿ ಅಂತ ಹೇಳ್ತಾರೆ. ಹಾಗಾಗಿ ಕನ್ನಡದ ಹಲವು ಮೊದಲ ಕಾಲಘಟ್ಟದಲ್ಲಿ ಬಂದಂತಹ ಕಾದಂಬರಿಗಳನ್ನು ನೀವು ಗಮನಿಸೋದಾದರೆ ಅಲ್ಲಿ ಎಲ್ಲವೂ ಕೂಡ, ಬಹುತೇಕ ಎಲ್ಲವೂ ಕೂಡ ಅವು ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಹೊರಬಂದಂಥವು. ಅದರಲ್ಲೂ ಕೂಡ ಆಳದಲ್ಲಿ ಯಕ್ಷಗಾನದ ಪ್ರಭಾವವನ್ನು ನಾವು ಆ ಕೃತಿಗಳಲ್ಲಿ ಗುರುತಿಸೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿಯೇ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಕಾದಂಬರಿ ಜನ್ಮ ತಾಳಿತು ಎಂಬಂತಹ ಒಂದು ಸಣ್ಣ ಹೇಳಿಕೆ, ತುಂಡು ಹೇಳಿಕೆ ಅಂತ, ತುಂಡು ಹೇಳಿಕೆ ಅಂದರೆ ಅದೊಂದು ಚಿಕ್ಕ
ಹೇಳಿಕೆ ಅಷ್ಟೇ. ಆ ಹೇಳಿಕೆ ಇಂಗ್ಲಿಷ್ ಅಮೆರಿಕನ್ ಪರಿಕಲ್ಪನೆಗಳನ್ನು ಕನ್ನಡ ಕಾದಂಬರಿ ಪ್ರಭೇದದ ಮೇಲೆ ಹೇರುವುದಂಥದ್ದು ದುಡುಕಿನ ಕಾರ್ಯ ಆಗುತ್ತೆ. ಅದು ಬರೀ ದುಡುಕಿನ ಒಂದು ತೀರ ದಾವಂತದಲ್ಲಿ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಹೊರತು ಅದರ ಸಂಪೂರ್ಣ ಸತ್ಯವನ್ನು ಕುರಿತು ನಾವು ಹೇಳದಂತ ಆಗೋದಿಲ್ಲ. ಹಾಗಾಗಿ ರೆನೆವಲಕ್ ಹೇಳೋ ಹಾಗೆಯೇ ಸಾಹಿತ್ಯಿಕ ಸಾಂಸ್ಕೃತಿಕ ಘಟನೆಗಳಲ್ಲಿ ನೇರವಾದ ಕಾರ್ಯಕಾರಣದ ಸಂಬಂಧ ಎಂದೂ ಇರುವುದಿಲ್ಲ. ಸಾಹಿತ್ಯದ ವಿಚಾರದಲ್ಲಿ ಏನಾಗುತ್ತೆ, ಯಾವತ್ತಿಗೂ ನೇರವಾಗಿರೋದಿಲ್ಲ ಕಾರ್ಯ ಅಥವಾ ಕಾರಣದ ಸಂಬಂಧ ಅನ್ನುವಂತಹದ್ದು. ಯಾಕೆ ಈ ರೀತಿ ಬರೆದ್ರು ಅಂತಂದರೆ ನೇರ ಅಲ್ಲ, ಅದು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಕಾದಂಬರಿ ಅಂದ ತಕ್ಷಣ ಇದು ಇಂಗ್ಲೀಷ್ನಿಂದ ಬಂದದ್ದು ಅಂತ ನೇರವಾಗಿ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೇನೇನೆಲ್ಲ ಇದೆ ಅವನ್ನೆಲ್ಲವನ್ನೂ ಕೂಡ ನಾವು ಯೋಚಿಸಬೇಕಾಗಿರುತ್ತೆ. ಹಾಗಾಗಿ ಒಂದು ಘಟನೆಯ ಹಿಂದೆ ಪ್ರಭಾವಗಳಿರುತ್ತೆ. ಯಾವುದೇ ಒಂದು ಘಟನೆ ನಡೀತಿದೆ ಅಂತಂದರೆ ಅದಕ್ಕೆ ನಿರ್ದಿಷ್ಟ ಘಟನೆಗೆ ಪ್ರಭಾವ ಇದ್ದೇ ಇರುತ್ತೆ. ಅದು ಪ್ರಭಾವ ಅಲ್ಲ. ಮತ್ತು ಭಿನ್ನ ಭಿನ್ನ ಪ್ರಭಾವಗಳು ಒಂದರೊಳಗೊಂದು ಒಂದನ್ನೊಂದು ಗುರುತಿಸಲಾಗದಷ್ಟು ತಮ್ಮ ಸ್ವರೂಪದಲ್ಲಿ ಬದಲಾಗಿರುತ್ತೆ. ಇಲ್ಲಿ ಹಲವು ಪ್ರಭಾವಗಳಿರುತ್ತೆ. ಬರೀ ಒಂದು ಪ್ರಭಾವ ಅಂತ ಇರಲ್ಲ. ಯಾವುದೇ ಒಂದು ಸಾಹಿತ್ಯದ ಕೃತಿಗೆ ಯಾವುದೋ ಒಂದು ನಿರ್ದಿಷ್ಟ ಒಂದು ಪ್ರಭಾವ ಅಂತ, ಬರೀ ಇಂಗ್ಲೀಷ್ ಸಾಹಿತ್ಯ ಅಲ್ಲ, ಅದರ ಜೊತೆಗೆ ಇನ್ನೂ ಎಷ್ಟೊಂದು ಪ್ರಭಾವಗಳಿರುತ್ತೆ. ಹಾಗಾಗಿ ಇದರಲ್ಲಿ ಏನಾಗಿರುತ್ತೆ, ಒಂದು ಪ್ರಭಾವ ಇನ್ನೊಂದು ಪ್ರಭಾವದ ಜೊತೆಗೆ ಹೋಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾವುದು ಇದು ಯಾವುದು ಅದು ಅಂತ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಬೇರ್ಪಡಿಸೋದಕ್ಕೆ ಸಾಧ್ಯ ಆಗದೇ ಇರೋ ಹಾಗೆ ಆ ಪ್ರಭಾವಗಳೆಲ್ಲವೂ ಕೂಡ ಒಂದು ಕೃತಿಯಲ್ಲಿ ಮೇಳವಿಸಿಕೊಂಡಿರುತ್ತೆ, ಸೇರಿ ಹೋಗಿರುತ್ತೆ ಎನ್ನುವಂತಹದ್ದನ್ನು ಕೂಡ ನಾವು ನೆನಪಲ್ಲಿರಬೇಕಾಗಿರುತ್ತೆ. ಸರಿ, ಇದಿಷ್ಟೆಲ್ಲ ಸಂದಿಗ್ಧತೆಗಳಿದ್ರೂ ಕೂಡ ಪ್ರಭಾವದ ಅಧ್ಯಯನದ ಅವಶ್ಯಕತೆ ಏಕೆ ಅಂತಂದರೆ, ಯಾಕೆ ಇದನ್ನು ಅಧ್ಯಯನ ಮಾಡಬೇಕು, ಸಾಹಿತ್ಯದಲ್ಲಿ ಇದರ ಒಂದು ತುರ್ತೇನು ಅನ್ನುವಂಥ ಮಹತ್ವ ಏನು ಅನ್ನುವಂತಹದನ್ನು ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಇಂತಹ ಅಧ್ಯಯನದ ಮೂಲಕನೇ ನಾವು ಒಂದು ಸಾಹಿತ್ಯದ ಅಥವಾ ಸಂಸ್ಕೃತಿಯ ಅನನ್ಯತೆಯನ್ನು ಗುರುತಿಸಬಹುದು. ನೋಡಿ, ಅವ್ರು ಹೇಳ್ತಾರೆ ಒಂದು ಸಾಹಿತ್ಯದ ಅನನ್ಯತೆ ಅಂತಹದ್ದು, ಒಂದು ಶ್ರೇಷ್ಠತೆ ಏನು, ಸಾಹಿತ್ಯದ ಒಂದು ಐಡೆಂಟಿಟಿ ಏನು ಅನ್ನುವಂತಹದ್ದನ್ನು ಗುರುತಿಸೋದಕ್ಕೆ ಪ್ರಭಾವ ಅಧ್ಯಯನ ತುಂಬ ಸೂಕ್ತವಾದುದು ಅನ್ನುವಂತಹದ್ದನ್ನು ಹೇಳ್ತಾರೆ. ಇಂತಹ ಅಧ್ಯಯನ ಕಾರ್ಯಕಾರಣ ಸಂಬಂಧವನ್ನು ಗುರುತಿಸುವ ಮೂಲಕ ಪ್ರಾರಂಭ ಆದರೂ ಕೂಡ ಅನಂತರ ಇದು ಒಂದು ಸಂಸ್ಕೃತಿ ಸಾಹಿತ್ಯ ಏನನ್ನ ನಿರಾಕರಿಸಿತು ಮತ್ತು ಯಾವ ಕಾರಣಗಳಿಗಾಗಿ ಎಂಬುದು ಮುಖ್ಯ ಆಗುತ್ತೆ. ಗಮನಿಸ್ಕೋಬೇಕು, ಸಂಸ್ಕೃತಿ ಒಂದು ಯಾವುದೋ ಇನ್ನೊಂದು ಸಂಸ್ಕೃತಿಯಿಂದ ಅಥವಾ ಸಾಹಿತ್ಯದಿಂದ ಏನನ್ನೋ ಪ್ರಭಾವಿತವಾಗಿ ತಗೊಂಡಿದೆ ಅಂತ ಅನ್ನೋದಾದರೆ ಏನನ್ನು ತಗೊಳ್ತು, ಹಾಗಾದ್ರೆ ಇನ್ಯಾವುದನ್ನ ಬಿಟ್ಟಿದೆ ಅಂದರೆ ಯಾಕೆ ಬಿಡ್ತು ಅನ್ನುವಂತಹ ಒಂದು ಕಾರಣವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ಅರ್ಥಾತ್ ಈ ಸಾಂಸ್ಕೃತಿಕ ಅಧ್ಯಯನಗಳಿಗೆ ಅರ್ಥಪೂರ್ಣವಾದಂತಹ ಕೊಡುಗೆ ಇಲ್ಲಿಂದ ಸಾಧ್ಯವಾಗುತ್ತೆ. ಉದಾಹರಣೆಗಾಗಿ ಗಮನಿಸೋದಾದರೆ ಕನ್ನಡದಲ್ಲಿ ಅಸಂಗತ ನಾಟಕಗಳು ಅಥವಾ ಇದನ್ನು ಅಬ್ಸರ್ಡ್ ನಾಟಕಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಅಬ್ಸರ್ಡ್ ಡ್ರಾಮಾಸ್ ಅಂತ ಕರೀತಾರೆ. ಈ ಅಬ್ಸರ್ಡ್ ನಾಟಕಗಳು ಕನ್ನಡಕ್ಕೂ ಹೊಸದು. ಕನ್ನಡದಲ್ಲಿ ಕೆಲವರು ಇದನ್ನು ಪ್ರಯೋಗ ಮಾಡಿದ್ರು. ನಮ್ಮ ಚಂಪಾ ಅಂತವರು, ಚಂದ್ರಕಾಂತ ಕುಸುನೂರ ಅಂತವರೆಲ್ಲರೂ ಪ್ರಯೋಗ ಮಾಡಿದ್ರು. ಆದರೂ ಕೂಡ ಇವು ಸಾಕಷ್ಟು ಯಶಸ್ವಿ ಆಗಲಿಲ್ಲ. ಕಾರಣ ಯಾಕೆ ಅನ್ನುವಂತಹದ್ದನ್ನು ಗಮನಿಸಿದಾಗ ಕನ್ನಡದಲ್ಲಿ ನವ್ಯ ಕಾಲಘಟ್ಟದಲ್ಲಿ ಬಂದಂತಹದ್ದು ನವ್ಯ ಕಾದಂಬರಿಗಳ ವೈಚಾರಿಕತೆಗೂ ಕಮ್ಯುನಿಸ್ಟ್ ಮುಂತಾದ ಯುರೋಪಿಯನ್ ಅಸ್ತಿತ್ವವಾದಿ ಕಾದಂಬರಿಗಳಿಗೂ ಇರುವ ಭಿನ್ನತೆಗಳೇನು ಮತ್ತು ಭಿನ್ನತೆಗಳ ಕಾರಣಗಳೇನು ಅನ್ನುವಂತಹದನ್ನು ಕಾಣಿಸಿದಾಗ ಅಸಂಗತ ನಾಟಕದ ಪ್ರಭೇದ ಒಂದು ಕವಲು ಗಿರೀಶ್ ಕಾರ್ನಾಡರಲ್ಲಿ ಅತಿ ಯಶಸ್ವಿಯಾಗಿ ಬೆಳೆಯೋದಕ್ಕೆ ಕಾರಣ ಇದೆ. ಅವರು ಹೇಳ್ತಾರೆ ಅಸಂಗತ ನಾಟಕಗಳು ಗಿರೀಶ್ ಕಾರ್ನಾಡರಲ್ಲಿ ಸಕ್ಸಸ್ ಆಗುತ್ತೆ. ಬೇರೆ ಸುಮಾರು ಜನರು ಈ ಅಸಂಗತ ನಾಟಕಗಳನ್ನು ಬರೆದ್ರೂ ಕೂಡ ಅಷ್ಟೊಂದು ಸಾಫಲ್ಯವನ್ನು ಪಡೆಯೋದಿಲ್ಲ. ಮತ್ತು ಅಸಂಗತ ನಾಟಕಗಳು ಕೂಡ ಅಷ್ಟೇ ಕನ್ನಡದಲ್ಲಿ ಅಷ್ಟೊಂದು ಹೆಚ್ಚಿನ ಮಟ್ಟದಲ್ಲೂ ಕೂಡ ಏನು ಬರಲಿಲ್ಲ. ಕಾರಣ ಏನು ಅಂತಂದರೆ ಗಿರೀಶ್ ಕಾರ್ನಾಡರಲ್ಲಿ ಮಾತ್ರ ಯಾಕೆ ಈ ಅಸಂಗತ ನಾಟಕಗಳು ಯಶಸ್ವಿ ಆಯಿತು ಅಂತಂದರೆ, ಅವ್ರು ಹೇಳ್ತಾರೆ ಗಿರೀಶ್ ಕಾರ್ನಾಡರಲ್ಲಿ ಅವರ ನಾಟಕಗಳು ಸಂಸ್ಕೃತದ ನಾಟಕಗಳಿದ್ದ ಹಾಗೆ, ಪ್ರಾಚೀನ ಸಂಸ್ಕೃತ ನಾಟಕಗಳೇನಿದ್ದಾವೆ ಆ ನಾಟಕಗಳಂತಹ ಕಥಾ ಸಂವಿಧಾನಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ಆ ಸಂವಿಧಾನ ಇರೋದ್ರಿಂದಲೇ ಅಲ್ಲಿ ಆ ನಾಟಕಗಳು ಹೆಚ್ಚು ಬರುತ್ತೆ. ಇಡೀ ನಾಟಕ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಯುರೋಪಿಯನ್ ಭಾಷೆಗಳಲ್ಲಿ ಸಾಧ್ಯವಾದಂತೆ ವಿಡಂಬನೆ ಒಂದು ಪ್ರಮುಖ ಸಾಹಿತ್ಯ ಪ್ರಭೇದವಾಗಿ ಬೆಳೆಯಲಿಲ್ಲ. ಇತ್ಯಾದಿ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಶ್ನೆಗಳನ್ನು ಎತ್ತೋದಕ್ಕೂ ಕೂಡ ಈ ಕ್ಷೇತ್ರ ಅನುವು ಮಾಡಿಕೊಡುತ್ತೆ. ಅಂದರೆ ಯಾಕೆ ಯಾವ ಕ್ಷೇತ್ರ ಇಲ್ಲಿ ಬರಲಿಲ್ಲ, ಯಾಕೆ ಬರಲಿಲ್ಲ ಅನ್ನುವಂತಹದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶಗಳಿದೆ. ಅಂದರೆ ಪ್ರಭಾವಿತವಾಗಿದೆ ಅನ್ನೋದಾದರೆ ಯಾಕೆ ಅದರಿಂದ ಪ್ರಭಾವಿತ ಆಗಿಲ್ಲ ಅನ್ನೋದಾದರೆ ಯಾಕೆ ಪ್ರಭಾವಿತವಾಗಿಲ್ಲ ಅನ್ನುವಂತಹದ್ದನ್ನು ಕೂಡ ನಾವು ಈ ಪ್ರಭಾವದ ಅಧ್ಯಯನದಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಭಾವ ಅಧ್ಯಯನ ತೌಲನಿಕ ಸಾಹಿತ್ಯದ ಒಂದು ಮುಖ್ಯ ಅಧ್ಯಯನದ ಪ್ರಕಾರವಾಗಿದೆ ಅನ್ನುವಂತಹದ್ದನ್ನು ಹೇಳಲಾಗುತ್ತೆ.
ಪ್ರಭಾವ ಅಧ್ಯಯನ ಇಲ್ಲಿಗೆ ಮುಗಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಭಾಷಾಂತರ ಅಧ್ಯಯನದ ಬಗೆಗೆ ಹಾಗೂ ತೌಲನಿಕ ಕಾವ್ಯ ಮೀಮಾಂಸೆಯ ಬಗೆಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.